ಗ್ರೇಟ್ ಪ್ಲೇಗ್ ಅಂತ ಇರುತ್ತೆ. ಹೌದು, ಆ ಟೈಮಲ್ಲಿ ಇವರು ಅಲ್ಲೇ ಒಳಗಡೆ ಕುತ್ಕೊಂಡು ಇದನ್ನೆಲ್ಲ ಕಂಡು ಹಿಡಿದು ಬಿಡ್ತಾರೆ. ಅದನ್ನ ಮಿರಾಕಲ್ ಇಯರ್ಸ್ ಅಂತ ಅಂದ್ಬಿಟ್ಟು ಇವಾಗ ನಮ್ ಕೋವಿಡ್ ಬಂದಂಗೆ ಆ ಟೈಮಲ್ಲಿ ಇನ್ಫ್ಲೂಯೆನ್ಷಿಯಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಗಳಿರ್ತಾರಲ್ಲ, ಅವ್ರು ನ್ಯೂಟನ್ ನನ್ನ ಫ್ರೆಂಡು ಅದ್ಭುತವಾಗಿ ಬರ್ದವನೆ ಇದ್ರ ಬಗ್ಗೆ, ಇದನ್ನ ನೀವು ನೋಡ್ಬೇಕು ಅಂತ ರಾಯಲ್ ಸೊಸೈಟಿಲಿ ಅದನ್ನ ಇಡ್ತಾರೆ. ಅಲ್ಲಿ ರಾಜರುಗಳು, ಅಲ್ಲಿ ಸೈಂಟಿಸ್ಟ್ ಗ್ರೂಪ್ಗಳು, ಅದೇ ಎಷ್ಟು ಜನ, 200-300 ಜನ, 200-300 ಜನ ಹೊಗಳುತ್ತಾರೆ. ಅದನ್ನ ಪ್ರಿಂಟಿಂಗ್ ಪ್ರೆಸ್ ಮೀಡಿಯಾ ಇರುತ್ತೆ, ಅವ್ರಿಗೆ ಪ್ರಿಂಟ್ ಮಾಡಿಸ್ತಾರೆ, ಊರೆಲ್ಲ ಹಂಚಿಸ್ತಾರೆ. ವರ್ಕಿಂಗ್ ಕ್ಲಾಸು ಅಂದ್ರೆ ಕೆಲಸ ಮಾಡೋ ದುಡಿಯುವ ವರ್ಗಗಳನ್ನ ಶೋಷಣೆ ಮಾಡಿ ಯಾವ ಲೆವೆಲ್ಗೆ ಅಂದ್ರೆ ಎಜುಕೇಶನ್ ತಗೊಂತಿರ್ಲಿಲ್ಲ ತಾನೆ ಅವರು. ನನ್ನ ನಲ್ಮೆಯ ಕನ್ನಡಿಗರಿಗೆ ಮತ್ತೊಂದು ಚುಕ್ಕೆ ಮಾತು ಪಾಡ್ಕಾಸ್ಟ್ಗೆ ನಿಮ್ಮನ್ನೆಲ್ಲ ನಲ್ಮೆಯಿಂದ ಬರಮಾಡ್ಕೊಳ್ತೀನಿ. ನಾನು ಪವನ್ ಕುಮಾರ್ ರಾಮಣ್ಣ, ನನ್ನ ಜೊತೆ ನನ್ನ ತಮ್ಮ ಚಂದನ್ ಇದ್ದಾನೆ. ಸೊ ಚಂದು, ಇವತ್ತು ನಾವು ಮೊದಲನೇ ಎಪಿಸೋಡಲ್ಲಿ ಹೇಳಿದ್ದೆ ನಾವು ನ್ಯೂಟನ್ ಬಗ್ಗೆ ಒಂದು ಸಣ್ಣದಾಗಿ ಮಾತು ಬಂದಾಗ ನೀನು ನ್ಯೂಟನ್ ಬಗ್ಗೆ ತುಂಬಾ ಜಾಸ್ತಿ ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ ಅಂತ ಹೇಳಿದ್ದೆ. ಇವತ್ತು ಆ ನ್ಯೂಟನ್ ಬಗ್ಗೆ ಮಾತಾಡೋಣ ಅಂತ. ನ್ಯೂಟನ್ ಯಾಕೆ ಗ್ರೇಟು, ನ್ಯೂಟನ್ ಆಕ್ಚುಲಿ ಏನ್ ಮಾಡಿದ್ರು, ಯಾಕೆ ನ್ಯೂಟನ್ ಒಂದು ಸೈಂಟಿಫಿಕ್ ಬೇಸ್ನ ಹಾಕೊಟ್ರು ಅಂತ. ಆಮೇಲೆ ಆ ನ್ಯೂಟನ್ ಅನ್ನ ಹೇಳ್ಬೇಕಾದ್ರೆ ಇನ್ನೊಂದಷ್ಟು ನಮ್ಮ ಚಾಲೆಂಜಸ್ಗಳನ್ನು ಬರ್ತವೆ. ಆದ್ರೆ ಬಟ್ ನ್ಯೂಟನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಸ್ವಲ್ಪ ಇತಿಹಾಸ ಹೇಳ್ಬೇಕಾದ್ರೆ ಮರ್ತ್ಬಿಡ್ತೀವಲ್ಲ ಇತಿಹಾಸ, ಹಂಗಾಗಿ ನೋಟ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಸರಿ, ನ್ಯೂಟನ್ ಯಾವ್ಯಾವ ಏನೇನು ಮಾಡಿದ್ರು ಅಂತ ತಿಳಿಸ್ಬೇಕಾದ್ರೆ ಆ ಡಿಸ್ಕಷನ್ಗೆ ಹೋಗೋಕ್ ಮುಂಚೆ ಮೊದಲನೇದು ಯೋಚನೆ ಮಾಡೋಣ. ನ್ಯೂಟನ್ 1642 ಇಸ್ವಿಯಲ್ಲಿ ಹುಟ್ಟುತ್ತಾರೆ. 1642 ಇಸ್ವಿಯಲ್ಲಿ ನ್ಯೂಟನ್ ಹುಟ್ಟೋದು. ಐಸಾಕ್ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್ ಅಂತ ಅವ್ರನ್ನ ಕರೆಯೋದು ನಾವು. ಅವರು ಬೇಸಿಕಲಿ ಬಂದು ಬ್ರಿಟನ್, ಇಂಗ್ಲೆಂಡ್ ಅವರು, ಸೊ ಬ್ರಿಟಿಷ್. ಹೌದು. ನ್ಯೂಟನ್ ಅನ್ನ ನಾವು ಯಾಕೆ ಗ್ರೇಟ್ ಅಂತ ಹೇಳ್ತೀವಿ ಅಂತಂದ್ರೆ, ನೋಡು, ಲಾಸ್ ಆಫ್ ಮೋಷನ್ ಅನ್ನ ಕೊಟ್ಟದ್ದು ನ್ಯೂಟನ್. ಲಾಸ್ ಆಫ್ ಮೋಷನ್ ಅಂದ್ರೆ ಬೇಸಿಕ್ 3 ಲಾಗಳು. ಯಾವುದು, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಎನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್, 3ನೇ ಲಾ. ಆಮೇಲೆ ಫೋರ್ಸ್ ಇಸ್ ಈಕ್ವಲ್ ಟು ಮೊಮೆಂಟಮ್ ಅಂಡ್ ಇದು ಮಾಸ್ ಅಂಡ್ ಆಕ್ಸಲರೇಷನ್ ಪ್ಲಸ್ ಅಲ್ಲ ಮೊಮೆಂಟಮ್ ಅಂಡ್ ಆಕ್ಸಲರೇಷನ್. ಕನ್ಫ್ಯೂಸ್ ಆಗೋಯ್ತು. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಹೌದು. ಆಮೇಲೆ ಫಸ್ಟ್ ಲಾ ಆಫ್ ಮೋಷನ್ ಇನರ್ಷಿಯಾ. ಹೌದು, ಇನರ್ಷಿಯಾ ಆರ್ ಮೋಷನ್. ಇನರ್ಷಿಯಾ ಅಂದ್ರೆ ಸಿಂಪಲ್, ಏನು, ನಾವು ಯಾವುದೇ ವಸ್ತುವನ್ನ ಅದು ಅದೇ ಸ್ಥಿತಿಯಲ್ಲಿ ಎಲ್ಲಿವರೆಗೂ ಇರ್ತದೆ ಅಂದ್ರೆ ಯಾರಾದ್ರೂ ಅದನ್ನ ಡಿಸ್ಟರ್ಬ್ ಮಾಡದೇ ಇರೋವರೆಗೂ, ಯಾರಾದ್ರೂ ಫೋರ್ಸ್ ಬರೋದು ಅಪ್ಲೈ ಆಗೋ ತನಕ ಅದು ಅದೇ ಸ್ಥಳದಲ್ಲಿ ಇರುತ್ತೆ. ಅದೇ ಸ್ಥಳದಲ್ಲಿ ಯಾರಾದ್ರೂ ಅಂದ್ರೆ ಯಾವ್ದೋ ವ್ಯಕ್ತಿ ಅಲ್ಲ, ಏನಾದ್ರೂ ಆಗಿರ್ಬೋದು. ಅದು ಡಿಸ್ಟರ್ಬ್ ಮಾಡದೇ ಇರೋವರೆಗೂ ಅದು ಅದೇ ಜಾಗದಲ್ಲಿ ಇರ್ತದೆ. ಅದು ಓಡ್ತಾ ಇದ್ರೆ ಓಡ್ತಾನೆ ಇರ್ತದೆ. ನಮ್ಮ ಭೂಮಿ ಸುತ್ತಾ ಇದ್ರೆ ಸುತ್ತಾನೆ ಇರ್ತದೆ. ಯಾವ್ದಾದ್ರು ಬಂದು ಏನಾದ್ರು ಹೊಡೆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಅಷ್ಟೇ. ಸೊ ಆತರ. ಸೊ ಇದನ್ನ ಲಾಸ್ ಆಫ್ ಮೋಷನ್ ಅನ್ನ ಕೊಟ್ರು. ಅದಾದ್ಮೇಲೆ ಇಂಜಿನಿಯರಿಂಗ್ ಹುಡುಗರುಗಳಿಗೆ ಒಂದು ದೊಡ್ಡ ತಲೆನೋವು ಏನಪ್ಪಾ ಅಂದ್ರೆ ಕ್ಯಾಲ್ಕುಲಸ್ ಕೊಟ್ಟದ್ದು ನ್ಯೂಟನ್. ಹೌದಾ? ಕ್ಯಾಲ್ಕುಲಸ್ ಕೊಟ್ಟದ್ದು ನ್ಯೂಟನ್. ಆಮೇಲೆ ಅವರೊಂದು ಪ್ರಿನ್ಸಿಪಿಯಾ ಮ್ಯಾಥಮೆಟಿಕ್ಸ್ ಅಂತ ಅನ್ಬಿಟ್ಟು, ಆ ಪುಸ್ತಕದ ಹೆಸರು ಕರೆಕ್ಟ್ ಆಗಿ ಹೇಳ್ತೀನಿ, ಪ್ರಿನ್ಸಿಪಲ್ಸ್ ಅಂತೀವಲ್ಲ ಆ ತರ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಲೆಕ್ಕಾಚಾರ. ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತ ಅಂದ್ಬಿಟ್ಟು 1687ನೇ ಇದರಲ್ಲಿ ಗ್ರಾವಿಟಿ ಮತ್ತೆ ಮೋಷನ್ ಬಗ್ಗೆ ಒಂದು ಪುಸ್ತಕ ಬರೀತಾರೆ. ಪಬ್ಲಿಷ್ ಮಾಡ್ತಾರೆ. ಆಕ್ಚುಲಿ ಪುಸ್ತಕ ಬರೀತಾರೆ ಅಂದ್ರೆ ಪಬ್ಲಿಷ್ ಮಾಡ್ತಾರೆ. ಅದನ್ನ ಲ್ಯಾಟಿನ್ ಅಲ್ಲಿ ಪಬ್ಲಿಷ್ ಮಾಡಿರೋದು. ಅದನ್ನ ಲ್ಯಾಟಿನ್ ಅಲ್ಲಿ ಏನೋ ಚೆನ್ನಾಗೈತಪ್ಪ ಅದು ವರ್ಡು, ನನಗೆ ಪ್ರೊನೌನ್ಸ್ ಮಾಡೋದೇ ಭಾರಿ ಕಷ್ಟ. ಫಿಲಾಸಫಿಯಾ ನ್ಯಾಚುರಲಿಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತ. ಪ್ರಿನ್ಸಿಪಿಯಾ ಅಂತ ಹೇಳ್ಬೋದು ಮೇ ಬಿ ಅದನ್ನ, ಯಾಕಂದ್ರೆ ಬ್ರಯನ್ ಕಾಕ್ಸ್ ಅವರು ಪ್ರಿನ್ಸಿಪಿಯಾನಾ, ಪ್ರೊಫೆಸರ್ ಇಂಗ್ಲಿಷ್ ಅಲ್ಲಿ ಪ್ರಿನ್ಸಿಪಲ್ಗುನು ಇಲ್ಲ, ಅವರು ಆತರ ಮೆನ್ಷನ್ ಮಾಡೋರು ಯಾವ್ದೋ ಒಂದು ಇದ್ರಲ್ಲಿ ಪ್ರಿನ್ಸಿಪಿಯಾ ಅಂತ ಇರ್ಬೋದು. ಇದು ಲ್ಯಾಟಿನ್ ಪದಗಳು ನಮ್ಗೆ ಇಂಗ್ಲಿಷೇ ಗೊತ್ತಾಗೋದಿಲ್ಲ. ನನಗೆ ಇಂಗ್ಲಿಷೇ ಅರ್ಧಂಬರ್ಧ ಗೊತ್ತು, ಲ್ಯಾಟಿನ್ ಪ್ರೊನೌನ್ಸ್ ಮಾಡೋದನ್ನ ಒಂದ್ಸತಿ ಚೆಕ್ ಮಾಡೋ ಪ್ರೊನೌನ್ಸಿಯೇಷನ್ಸ್ ನ. ಆಮೇಲೆ ಯೂನಿವರ್ಸಲ್ ಗ್ರಾವಿಟಿ ಬಗ್ಗೆ ಎಲ್ರಿಗೂ ಗೊತ್ತಿರೋದು, ನ್ಯೂಟನ್ ಕೊಟ್ಟಿರೋದು ಏನು ಅಂದ್ರೆ, ಒಂದು ಆಪಲ್ ಕೆಳಗಡೆ ಬಿದ್ದ ತಕ್ಷಣ ಅದನ್ನ ನೋಡಿ ಗ್ರಾವಿಟಿನೇ ಪ್ರಪೋಸ್ ಮಾಡ್ಬಿಟ್ರು ಅಂತ ಅನ್ನೋದು. ಅಂದ್ರೆ ಏನೋ ಅದಕ್ಕೊಂದು ಪ್ರಾಪರ್ ಸ್ಟೆಲ್ಲರ್ ಆಬ್ಜೆಕ್ಟ್ಸ್ ಮೋಷನ್ ಹೆಂಗಾಗುತ್ತೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದೆ ನ್ಯೂಟನ್. ಸ್ಟೆಲ್ಲರ್ ಆಬ್ಜೆಕ್ಟ್ಸ್
ಮೋಷನ್ ಆಫ್ ಆಬ್ಜೆಕ್ಟ್ಸ್ ಗಳು ಹೆಂಗ್ ಕೊಡುತ್ತೆ. ಹೌದು, ಆಬ್ಜೆಕ್ಟ್ಸ್ ಅದು ಅದೇ ನಾನು ಅಂದ್ರೆ ದೊಡ್ಡ ಆಬ್ಜೆಕ್ಟ್ಸ್ ಕಣ್ಣಿಗೆ ಕಾಣೋ ಅಂತದ್ದು. ಅದೇ ತ್ರೀ ಬಾಡಿ ಪ್ರಾಜೆಕ್ಟ್ ಮಾತಾಡ್ತಿದ್ವಲ್ಲ, ತ್ರೀ ಬಾಡಿ ಪ್ರಾಜೆಕ್ಟ್ ಅಲ್ಲಿ ಇದು ಪ್ರಾಬ್ಲಮ್ ಅಲ್ಲಿ ತ್ರೀ ಬಾಡಿ ಪ್ರಾಬ್ಲಮ್ ಮಾತಾಡ್ಬೇಕಾದ್ರೆ ಇದನ್ನ ಮಾತಾಡೋದು. ಹೌದೌದೌದು. ಅವಾಗ ಹೆಂಗೆ ಅದು ಲಪ್ಲಾಸ್ ಬಂದು ಅದನ್ನ ಡಿಮಂಕ್ ಮಾಡಿದ್ರು, ದೇವ್ರಿಗೆ ನ್ಯೂಟನ್ ಹಾಕಿದಾಗ ಆಗೊಂದು ಕಮೆಂಟ್ ಹೊಡೆದಿದೆ, ಎಲ್ಲ ದೇವ್ರನ್ನ ಬಿಟ್ಬಿಟ್ರ ನ್ಯೂಟನ್ ಏನ್ ಗೊತ್ತಾಗ್ಲಿಲ್ಲ ದೇವ್ರಿಗೆ ಅಂತ ಅನ್ಬಿಟ್ಟು. ಆದ್ರೆ ನ್ಯೂಟನ್ ಯಾಕೆ ಗ್ರೇಟು ಅಂತಂದ್ರೆ ನೋಡಿ, ಇವಾಗ ಹೇಳಿದ್ನಲ್ಲ, ಇದು ಕ್ಯಾಲ್ಕುಲಸ್ ಕಂಡಿಡಿದ್ರು, ಆಮೇಲೆ ಲಾಸ್ ಆಫ್ ಮೋಷನ್ ಕಂಡಿಡಿದ್ರು, ಆಮೇಲೆ ಗ್ರಾವಿಟೇಷನ್ ಬಗ್ಗೆ ಮಾತಾಡಿದ್ರು. ಹೌದು. ಆಮೇಲೆ ಪುಸ್ತಕಗಳಲ್ಲಿ ನೋಡಿರ್ತೀವಿ, ನ್ಯೂಟನ್ ಅನ್ನ ಇಟ್ಬಿಟ್ಟು, ಸರ್ ಐಸಾಕ್ ನ್ಯೂಟನ್ ಫೋಟೋ ಇಟ್ಬಿಟ್ಟು, ನಮ್ದು ಯಾವ್ದಾದ್ರು ಸ್ಕೂಲ್ ಪುಸ್ತಕಗಳಲ್ಲಿ ಮೋಸ್ಟ್ಲಿ ನೋಡಿರೋ ನೆನಪು, ಒಂದ್ ಪ್ರಿಸಮ್ ಇಟ್ಬಿಟ್ಟು ಅದು. ಸೊ ಆ ಪ್ರಿಸಮ್ ನ ಇಟ್ಟು ಆಪ್ಟಿಕ್ಸ್ ನ ಹೇಳಿದವ್ರು ಎಕ್ಸ್ಪ್ಲೇನ್ ಮಾಡಿದವ್ರು ನ್ಯೂಟನ್. ಇಷ್ಟೆಲ್ಲಾನು ಮಾಡಿದಾಗ ಅವ್ರು 26 ವರ್ಷ. 26 ವರ್ಷಕ್ಕೆ ಇದನ್ನೆಲ್ಲ ಮಾಡಿರೋದು. ನನಗಿಂತ ಒಂದು ವರ್ಷ ಚಿಕ್ಕವರಿದ್ದಾಗಲೇ ಇದೆಲ್ಲ ಮಾಡ್ಬಿಟ್ಟಿದ್ರು. ನೀನ್ ಓಡಾಡ್ತಾ ಇದೀಯಾ, ಆಯಪ್ಪ ನೋಡೋರು ಅಷ್ಟೆಲ್ಲ ಮಾಡೋರು ನೋಡು. ಅಲ್ಲ, ನಾನು ಮದ್ವೆ ಮಕ್ಳು ಮಾಡ್ಕೊಂಡಿದೀನಿ, ನಾವೇನೋ ಮಾಡ್ಲಿಲ್ಲ. ಬಟ್ 26ನೇ ವಯಸ್ಸು ಒಳಗಡೆ ಇಷ್ಟೆಲ್ಲ ಕಂಡಿಡಿದವ್ರೆ. ಇದನ್ನ 1665ನೇ ಇಸ್ವಿಯಿಂದ 1666ನೇ ಇಸ್ವಿವರೆಗೂನು ಆಕ್ಚುಲಿ ಅನೂಬಸ್ ಮಿರಾಬಿಲಿಸ್ ಅಂತ ಕರೀತಾರೆ ಆ ವರ್ಷನ, ಮಿರಾಕಲ್ ಇಯರ್ಸ್ ಅಂತ ಅನ್ಬಿಟ್ಟು. ಈ ಎಲ್ಲಾ ಮಿರಾಕಲ್ಸ್ ಇದು ಅಂದ್ರೆ ಅವ್ರ ಅವಾಗ 23ರಿಂದ 24ನೇ ವಯಸ್ಸು. ಅವಾಗ ಏನಾಗುತ್ತಂತೆ ಅಂದ್ರೆ ಒಂದು ಗ್ರೇಟ್ ಪ್ಲೇಗ್ ಅಂತ ಬರುತ್ತಲ್ಲ. ಹೌದು, ಆ ಟೈಮಲ್ಲಿ ಇವರು ಅಲ್ಲೇ ಒಳಗಡೆ ಕುತ್ಕೊಂಡು ಇದನ್ನೆಲ್ಲ ಕಂಡು ಬಿಡ್ತಾರೆ. ಅದನ್ನ ಮಿರಾಕಲ್ ಇಯರ್ಸ್ ಅಂತ ಅನ್ಬಿಟ್ಟು. ಇವಾಗ ನಮ್ ಕೋವಿಡ್ ಬಂದಂಗೆ ಆ ಟೈಮಲ್ಲಿ ನಾವೆಲ್ಲ ಕೋವಿಡ್ ಬಂದಾಗ ತಿಂಡಿ ಗಿಂಡಿ ಮಾಡೋದು, ಟಿವಿಗಳು ನೋಡೋದು ಮಾಡ್ಕೊಂಡ್ವಿ. ಕೋವಿಡ್ ಬಂದಾಗ ವಿಲಾಗ್ಸ್ ಗಳು ಜಾಸ್ತಿ ಆದೋ, ಬ್ಲಾಗ್ ಗಳು ಜಾಸ್ತಿ ಆದೋ, ಕಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆದ್ರು. ಆದ್ರೆ ಅವಾಗ ಸೈಂಟಿಸ್ಟ್ ಗಳು ಉಟ್ಕೊಂಡವ್ರ ನೋಡು. ಆಗ ಅದೇ ತಲೆಗೆ ಯೋಚನೆ ಕೊಡುವಂತದ್ದು. ಈ ಮೊಬೈಲು ಸೈಡ್ಗೆ ಇಟ್ಬಿಟ್ಟು ಮೊಬೈಲ್ ಒಳಗಡೆ ಸೇರ್ಕೊಂಡಿತ್ತು. ಬಟ್ ಇದನ್ನ ಮಿರಾಕಲ್ ಇಯರ್ಸ್ ಅಂತ ಕರೀತಾರೆ. ಬಟ್ ಇದ್ಯಾವುದನ್ನು ಅವರು ಆ ಸಮಯದಲ್ಲಿ ಪಬ್ಲಿಷ್ ಮಾಡಿಲ್ಲ. ಇದೆಲ್ಲ ಪಬ್ಲಿಷ್ ಆಗಿರೋ ಲೇಟರ್ ಇಯರ್ಸ್ ಅಲ್ಲಿ, 700ನೇ ಇಸ್ವಿಯಲ್ಲಿ, 704ರಲ್ಲಿ, 1687ನೇ ಇಸ್ವಿಯಲ್ಲಿ. ನಾನು ಹೇಳಿದ್ನಲ್ಲ, ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಪಬ್ಲಿಷ್ ಆಗಿರೋದು 87ನೇ ಇಸ್ವಿಯಲ್ಲಿ. ಸೊ ಅದಕ್ಕೆ ಒಂದು ಕಾಂಟ್ರವರ್ಸಿನೂ ಐತೆ. ಕ್ಯಾಲ್ಕುಲಸ್ ಅನ್ನ ಇದನ್ನ ಕಂಡುಹಿಡಿದಿರೋದು ನಾವ್ ಹೇಳ್ತಿರೋದು ಅಂದ್ರೆ ಅವ್ರು ಹೇಳ್ತಿರೋದು 1665ನೇ ಇಸ್ವಿಯಿಂದ 66ನೇ ಇಸ್ವಿ ಅಂತ. ಆ ಟೈಮಲ್ಲಿ ಪ್ಲೇಗ್ ಬಂದಿತ್ತು ಅಂತ. ಬಟ್ ಲೆಬನೀಸ್ ಅಂತ ಅನ್ಬಿಟ್ಟು ಅವರು ಒಬ್ರು ಜರ್ಮನ್, ಅವರು ಕ್ಯಾಲ್ಕುಲಸ್ ನ ಪ್ರಪೋಸ್ ಮಾಡ್ತಾರೆ. ಬಟ್ ವೈಡ್ಲಿ ಅಕ್ಸೆಪ್ಟ್ ಆಗಿರೋದು ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ನ್ಯೂಟನ್ ಕ್ಯಾಲ್ಕುಲಸ್. ಬಟ್ ಕಾಂಟ್ರವರ್ಸಿ ಏನಪ್ಪಾ ಅಂತಂದ್ರೆ, ಲೆಬನೀಸ್ ಫಸ್ಟ್ ಮಾಡೋದನ್ನ ನ್ಯೂಟನ್ ಕದ್ಬಿಟ್ರು ಅಂತ ಕಾಂಟ್ರವರ್ಸಿ. ಕದ್ಬಿಟ್ರು ಅಂತ. ಸೊ ಅದನ್ನ ಬಟ್ ಅದಕ್ಕೆ ಕೌಂಟರ್ ಏನ್ ಕೊಡ್ತಾರೆ ನ್ಯೂಟನ್ ಫ್ಯಾನ್ಸ್ ಗಳು ಅಂತಂದ್ರೆ, ಅಥವಾ ಸೈಂಟಿಫಿಕ್ ಕಮ್ಯುನಿಟಿಯಲ್ಲೇ ವೈಡ್ಲಿ ಅಕ್ಸೆಪ್ಟೆಡ್ ಅದು ಕದ್ದಿಲ್ಲ ಅಂತ. ಕಾಂಟೆಂಪ್ರರಿ ಆಗಿ ಇಬ್ರು ಅವ್ರವ್ರದೇ ರೀತಿಯಲ್ಲಿ ಕ್ಯಾಲ್ಕುಲಸ್ ನ ಕಂಡುಹಿಡ್ಕೊಂಡವ್ರೆ ಅಂತ ಅನ್ನೋದು ಒಂದು ಇದು ಎಲ್ರಿಗೂ ಇವಾಗ ಗೊತ್ತಿರೋ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಪ್ರೂವ್ ಆಗಿರೋದು. ಅದ್ ಹೆಂಗ್ ಪ್ರೂವ್ ಆಗೈತೆ ಅಂತ ಅಂದ್ರೆ, ಈ ಸಮಯದಲ್ಲಿ ಅವರು ತುಂಬಾ ಪ್ರೈವೇಟ್ ಆಗಿ ಇಟ್ಕೊಂಡಿರ್ತಾರೆ ಇದನ್ನ, ಬರೆದನ್ನ ಹಂಗೆ ಪಬ್ಲಿಷ್ ಮಾಡಿರಲ್ಲ, ಪ್ರೈವೇಟ್ ಆಗಿ ಇಟ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿರುವಂತ ಕೆಲವು ಸೈಂಟಿಸ್ಟ್ ಗಳ ಹತ್ರ ಇದನ್ನ ಹಂಚ್ಕೊಂಡಿರ್ತಾರೆ. ಅವರೆಲ್ಲ ಅದನ್ನ ಒಪ್ಕೊಂಡವ್ರೆ. ಹೌದು, ಇವ್ರು ನನಗೆ ಇದನ್ನ ಹಂಚ್ಕೊಂಡಿದ್ರು, ನನ್ನ ಹತ್ರ ಇದನ್ನ ಹಂಚ್ಕೊಂಡಿದ್ರು ಅಂತ ಅನ್ನೋದನ್ನ ಒಪ್ಕೊಂಡವ್ರೆ. ಲೆಟರ್ಸ್ ಗಳು ಬರೆದು ಹಂಚ್ಕೊಂಡಿರ್ತಾರೆ. ಅಂದ್ರೆ ಈಗಿನ ತರ SMS ಮಾಡಿ ವಾಟ್ಸ್ಆಪ್ ಮಾಡಲ್ಲ, ಕಮ್ಯುನಿಕೇಶನ್. ಬಟ್ ಅದಾದ್ಮೇಲೆ ಅವ್ರು ಸತ್ತಾದ್ಮೇಲೆ ಇನ್ನೂ ಸೈಂಟಿಫಿಕ್ ಕಮ್ಯುನಿಟಿ ಪ್ರೂವ್ ಮಾಡೋದಕ್ಕೆ ಅಂತ ಯಾವ ಲೆವೆಲ್ಗೆ ಹೋಗೈತೆ ಅಂತಂದ್ರೆ, ಅವರು ನೋಟ್ಸ್ ಗಳು ಬರ್ಕೊಂಡಿರ್ತಾರಲ್ಲ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿರೋದೆಲ್ಲ ನೋಟ್ಸ್ ಬರೆದಿರ್ತಾರಲ್ಲ, ಆ ನೋಟ್ಸ್ ಗಳನ್ನೆಲ್ಲ ಎತ್ಕೊಂಡು ಆ ನೋಟ್ಸ್ ಯಾವ ವರ್ಷದಲ್ಲಿ ಬರ್ದಿರ್ಬೋದು ಅಂತ ಅನ್ನೋವರೆಗೆ, ಇವಾಗ ನಾವ್ ಹೆಂಗೆ ಪ್ಯಾಲಿಯಂಟಾಲಜಿಲಿ ಹೆಂಗ್ ಮಾಡ್ತಾರೆ ಆ ಟೈಪ್ ಅಲ್ಲಿ ಅದನ್ನ ಚೆಕ್ ಮಾಡಿದಾಗ ಅದು ಆ ವರ್ಷಕ್ಕೆ ಕರೆಕ್ಟ್ ಆಗಿ ಇವ್ರು ಯಾವ ವರ್ಷದಲ್ಲಿ ನಾನು ಕಂಡುಹಿಡಿದಿದ್ದೀನಿ ಅಂತ ಹೇಳ್ಕೊಂತಾರೋ ಆ ವರ್ಷಕ್ಕೆ ಬಂದು ನಿಂತಿರೋದ್ರಿಂದ. ಸೊ ಇದನ್ನ ಇವರು ಲೆಬನೀಸ್ಗಿಂತ ಮುಂಚೆನೆ ಪ್ರಪೋಸ್ ಮಾಡಿದ್ರು ಅಥವಾ ಬಂದಿತ್ತು ಇವ್ರ ತಲೆಗೆ ಅಂತ ಪ್ರೂವ್ ಆಗೈತೆ. ಓಕೆ. ಸೊ ಇದು ಒಂದು ಅದರಿಂದ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಅವರು ಕಂಟೆಂಪ್ರರಿ ಆಗಿ ಇಬ್ರು ಇದನ್ನ ಒಂದು ಥಿಯರಿ ಹೊರಗಡೆ ಬಂತು. ಬಟ್ ವೈಡ್ಲಿ ಅಕ್ಸೆಪ್ಟೆಡ್ ನ್ಯೂಟನ್ ಮಾಡಿರೋ ಕ್ಯಾಲ್ಕುಲಸ್. ಸೊ ಇಷ್ಟೆಲ್ಲ ಮಾಡಿ ಬರೀ 26ನೇ ವಯಸ್ಸಷ್ಟರಲ್ಲಿ ಇದನ್ನೆಲ್ಲ ಕಂಡುಹಿಡಿದು ಬಿಟ್ಟಿದ್ರು ಅಂತಂದ್ರೆ ಇನ್ನೆಷ್ಟು ಗ್ರೇಟ್ ಇರಬೇಕು ಆ ಮೈಂಡ್. ಹೌದೌದು. ಬಟ್ ಇದನ್ನ ನಾನು ಹೇಳಿದ್ನಲ್ಲ, ಲ್ಯಾಟಿನ್ ಅಲ್ಲಿ ಇದನ್ನ ಹೇಳಿದ್ರು. ಆಮೇಲೆ ಒಂದು ಜೊತೆಗೆ ಇವಾಗ ಈ ಲೈಟ್ ಬಗ್ಗೆ, ಆಪ್ಟಿಕ್ಸ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ CV ರಾಮನ್, ನಮ್ಮ ಇಂಡಿಯನ್ ಸೈಂಟಿಸ್ಟ್, ನೋಬೆಲ್ ಪ್ರೈಸ್ ತಗೊಂಡಂತ CV ರಾಮನ್, ಅವ್ರ ಬಗ್ಗೆನೂ ಹೇಳ್ಬೇಕು. 1928ನೇ ಇಸ್ವಿಯಲ್ಲಿ
ಅವ್ರು ಬಂದು ರಾಮನ್ ಎಫೆಕ್ಟು ಮತ್ತೆ ವೇವ್ ಲೆಂತ್ ಶಿಫ್ಟ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಬಟ್ ಅದಕ್ಕೂ ಆಪ್ಟಿಕ್ಸ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಐತೆ. ಅದನ್ನು ಲೈಟ್ ರೇಸ್ ಬಗ್ಗೆ ಮಾತಾಡಿದ್ರು ಇದು ಜನರಲ್ ಲೈಟ್ ಸ್ಪ್ರೆಡ್ ಆಗಿ ರಿಫ್ರಾಕ್ಷನ್ ರಿಫ್ರಾಕ್ಷನ್ ಇದ್ರ ಬಗ್ಗೆ ಆಪ್ಟಿಕ್ಸ್ ಅಷ್ಟೇನೆ. ಬಟ್ ರಾಮನ್ ಎಫೆಕ್ಟ್ ಬಂದು ಒಂದು ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಹೆಂಗಿರುತ್ತೆ ಅಂತ ಅನ್ನೋದ್ರ ಮೇಲೆ ನಮ್ಮ ಒಬ್ಬ ಟೀಚರ್, ಯಾರೋ ಒಬ್ರು ಟೀಚರ್ ಹೇಳಿರೋ ನೆನಪು ನನಗೆ, ಸಿ.ವಿ. ರಾಮನ್ ಅವರು ಇದ್ರದ್ದು ಲೈಟ್ ರೇಸ್ ಬಗ್ಗೆ ಒಂದು ರಾಮನ್ ಎಫೆಕ್ಟ್ ಬಂದ್ಮೇಲೆ ಅದು ಒಂದೊಂದು ಲಿಕ್ವಿಡ್ ಅಂದ್ರೆ ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ಲಿಕ್ವಿಡ್, ಎಣ್ಣೆ ತಗೊಂಡ್ರೆ ಅದು ಹೆಂಗೆ ವರ್ಕ್ ಮಾಡುತ್ತೆ, ಮರ್ಕ್ಯೂರಿ ತಗೊಂಡ್ರೆ ಅದು ಲೈಟ್ ಹೆಂಗ್ ಮಾಲಿಕ್ಯುಲರ್ಲಿ ಹೆಂಗ್ ಬಿಹೇವ್ ಮಾಡುತ್ತೆ ಅದ್ರ ಮೇಲೆ ಇವರು ಇದನ್ನ ಪ್ರಪೋಸ್ ಮಾಡಿದ್ಮೇಲೆ, ಇದು ಎಫೆಕ್ಟ್ ಬಗ್ಗೆ ಪ್ರಪೋಸ್ ಮಾಡಿದ್ಮೇಲೆ ಎಷ್ಟೊಂದ್ ಜನ PhD ಸ್ಟೂಡೆಂಟ್ಸ್ ಗಳು ಬೇರೆ ಬೇರೆ ಲಿಕ್ವಿಡ್ ಎತ್ಕೊಳ್ಳೋದು, ಅದಕ್ಕೆ ಹೆಂಗ್ ಥೀಸಿಸ್ ಮಾಡೋದು PhD ತಗೊಂಡ್ಬಿಟ್ರು ಅಂತ. ಅಷ್ಟು ಪಾಪ್ಯುಲಾರಿಟಿ ಆಗ್ಬಿಡುತ್ತೆ ಆ ಟೈಮಲ್ಲಿ ಅದು. ಸೊ ಇದೆಲ್ಲ ಬಂದು ನ್ಯೂಟನ್ ಒಂದು ಏನೇನು ಪ್ರಪೋಸ್ ಮಾಡಿದ್ರು ಅಂತ. ಸೊ ಅದರಿಂದ ನ್ಯೂಟನ್ ಗ್ರೇಟ್ ಅಂತ. ಬಟ್ ನಾನು ಇದನ್ನ ಯೋಚನೆ ಮಾಡ್ಬೇಕಾದ್ರೆ, ಇವಾಗ ಇದನ್ನ ಸ್ವಲ್ಪ ಕ್ಲೋಸ್ ಮಾಡೋಣ, ಇದು ಫ್ಯಾಕ್ಟ್ಸ್ ಅಷ್ಟೇನೆ. ಇದನ್ನ ಯೋಚನೆ ಮಾಡ್ಬೇಕಾದ್ರೆ ನನ್ಗೆ ಅನ್ಸುದೇನಪ್ಪಾ ಅಂತಂದ್ರೆ, ಇವಾಗ ನೋಡು, ಆ ಸಮಯದಲ್ಲಿ ಇದೆಲ್ಲಾನು ಒಂದು ಯುರೋಪ್ ಅಲ್ಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಆ ದೇಶಗಳಲ್ಲಿ ನಡಿಬೇಕಾದ್ರೆ ಇದನ್ನ ಲ್ಯಾಟಿನ್ ಅಲ್ಲಿ ಪ್ರಪೋಸ್ ಮಾಡ್ತಿದ್ರು. ರಾಯಲ್ ಸೊಸೈಟಿ ಇದ್ದು, ಅಲ್ಲಿ ಫ್ರೆಂಚ್ ದವ್ರದ್ದು ಒಂದು ರಾಯಲ್ ಸೊಸೈಟಿ ಇದೇ ತರ ಇತ್ತು. ಅಂದ್ರೆ ರಾಯಲ್ ಸೊಸೈಟಿ ಅಂತಂದ್ರೆ ಒಂದು ಎಲಿಟ್ ಮೆಂಬರ್ಸ್ ಗಳು ಹೋಗೋ ತರ. ಹೌದೌದು. ಸೊ ಫ್ರೆಂಚ್ ಅವ್ರದ್ದೊಂದು ಒಂದಿತ್ತು. 80 days ಅರೌಂಡ್ ದ ವರ್ಲ್ಡ್ ಫಿಲಮ್ ಅಲ್ಲಿ ನೋಡಿರ್ಬೇಕಲ್ಲ, ಅರೌಂಡ್ ದ ವರ್ಲ್ಡ್ ಇನ್ 80 days. ಅರೌಂಡ್ ದ ವರ್ಲ್ಡ್ ಇನ್ 80 days ಅಲ್ಲಿ ರಾಯಲ್ ಸೊಸೈಟಿ ಇಂಡಿಯಾದಲ್ಲಿ ಇತ್ತಂತ. ರಾಯಲ್ ಸೊಸೈಟಿ ಇಂಡಿಯಾ ಅಲ್ಲ, ಇದು ಲಂಡನ್ ಅಲ್ಲಿ. ಲಂಡನ್ ಅಲ್ಲಿ. ಸೊ ಅದೇ ಒಂದೊಂದು ಅವ್ರವ್ರು ಒಂದೊಂದು ದೇಶಗಳು ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್ಗಳು ಒಂದು ಈ ತರದೊಂದು ರಾಯಲ್ ಸೊಸೈಟಿ ಮಾಡ್ಕೊಂಡು, ರಾಯಲ್ ಸೊಸೈಟಿ ಆಫ್ ಲಂಡನ್ ಫ್ರೆಂಚ್ ಅವ್ರದ್ದೊಂದು, ಮತ್ತೆ ಇನ್ನೊಂದು ಬೇರೆ ದೇಶಗಳು ಸಣ್ಣ ಸಣ್ಣ ದೇಶಗಳು ಒಂದೊಂದ್ 2-3 ಮಾಡ್ಕೊಂಡಿದ್ದು. ಅಲ್ಲೆಲ್ಲ ಬರೀ ಎಲೈಟ್ ಮೆಂಬರ್ಸ್ ಗಳಷ್ಟೇ. ಹೌದು. ಅಂದ್ರೆ ರಿಚ್ ಅಂಡ್ ಪವರ್ಫುಲ್ ಇರ್ಬೇಕು ನೀನು. ಅವ್ರಿಗೆ ಮಾತ್ರ ಎಜುಕೇಶನ್ ಸಿಕ್ತಿದ್ದು, ಎಜುಕೇಶನ್ ಅವ್ರಿಗೆ ಮಾತ್ರ, ಅಂದ್ರೆ ಫಾರ್ಮಲ್ ಎಜುಕೇಶನ್ ಸಿಕ್ತಿದ್ದು ಅವ್ರಿಗೆ ಮಾತ್ರ. ಈ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಂತ ಲಕ್ಸುರಿ ಇದ್ದದ್ದು ಅವ್ರಿಗೆ ಮಾತ್ರ. ಹೌದು, ಅದಕ್ಕೋಸ್ಕರನೇ ಅವ್ರು ಈ ತರ ನಾನೊಂದ್ ಸಣ್ಣ ಸರ್ಚ್ ಮಾಡಿ ಚೆಕ್ ಮಾಡಿದೆ, ಎಷ್ಟು ಜನ ಇದ್ರಲ್ಲಿ ಇರ್ಬೋದು ಆ ಸಮಯದಲ್ಲಿ, ನ್ಯೂಟನ್ ಇದನ್ನ ಕಂಡಿಡಿದಂತ ಸಮಯದಲ್ಲಿ. ಆ ಎಲೈಟ್ ಗ್ರೂಪ್ ಅಲ್ಲಿ ಅದೊಂದು ಎಲ್ಲ ರಿಚ್ ಅಂಡ್ ಪವರ್ಫುಲ್ ಸೇರ್ಕೊಂಡು ಮಾಡ್ಕೊಂಡಿದ್ರಲ್ಲ ಈ ರಾಯಲ್ ಸೊಸೈಟಿಗಳು, ಆ ಗ್ರೂಪ್ ಅಲ್ಲಿ ಓವರ್ ಆಲ್ ಎಷ್ಟಿರ್ಬೋದು ಅಂತ ಯೋಚನೆ ಚೆಕ್ ಮಾಡಿದಾಗ, ಫ್ರೆಂಚ್ ಅಲ್ಲಿ ಫ್ರೆಂಚ್ ಸೊಸೈಟಿಯಲ್ಲಿ 200 ಜನ ಇದ್ರಂತೆ. ಇನ್ ಲಂಡನ್ ಅಲ್ಲಿ ಇನ್ನೊಂದು ಎಷ್ಟು ಅಲ್ಲ, ಫ್ರೆಂಚ್ ಅಲ್ಲಿ 60-70 ಜನ ಇದ್ರು ಅಂತ ನೋಡಿದಂಗಿತ್ತು. ಆಮೇಲೆ ಲಂಡನ್ ಇದರಲ್ಲಿ 160-170 ಜನ ಇದ್ರು ಅಂತಿತ್ತು. ಸೊ ಓವರ್ ಆಲ್ ನೋಡಿದ್ರೆ 2,000 ಮೀರ್ತಿರ್ಲಿಲ್ಲ ಜನ ಈ ಲೈಟ್ ಗ್ರೂಪ್ ಅಂತಿರೋ. ಆದ್ರೆ ಅದೇ ಸಮಯದಲ್ಲಿ ಬ್ಲಾಕ್ಸ್ ನ ಸ್ಲೇವರಿಗೆ ದುಡಿದಂಥದ್ದು ಹೆವಿಯಾಗಿ. ಅವಾಗ ಆ ಕಾಲನೈಸೇಷನ್ ತುಂಬಾ ಜೋರಾಗಿತ್ತು. ಹೌದು, ಇವನ್ ಇಂಡಿಯಾದಲ್ಲೂ ಅಷ್ಟೇ ಕಾಲನೈಸೇಷನ್ ಜೋರಾಗಿತ್ತು. ಅಲ್ಲಿ ವರ್ಕಿಂಗ್ ಕ್ಲಾಸ್ ಅಂತ ಏನಿರ್ತೈತೆ, ನಿಜವಾಗ್ಲೂ ನೇಚರ್ನ ಹೋಗಿ ಆಸ್ವಾದಿಸ್ತಾ ಇದ್ದಂಥವ್ರು, ಅದ್ರ ಜೊತೆ ಸೇರ್ಕೊಂಡಿದ್ದಂಥವ್ರು, ಒಬ್ಬ ಕಬ್ಬಣದ ಕೆಲಸ ಮಾಡೋನಿರ್ಬೋದು ಅಥವಾ ಇನ್ನೊಂದು ಬೇರೆ ಅಗ್ರಿಕಲ್ಚರ್ ಕೆಲಸ ಮಾಡೋನಿರ್ಬೋದು, ಅವ್ನು ನಿಜವಾಗ್ಲೂ ಅಲ್ಲಿ ಒಂದು ಮೆಟಲರ್ಜಿ ನೋಡ್ತಿದ್ದ ಹೆಂಗಾಗ್ತಿರ್ತದೆ ಅಂತ. ಬಟ್ ಅವ್ರಿಗೆಲ್ಲ ಪ್ರಪೋಸ್ ಮಾಡುವಂತ ಪ್ಲಾಟ್ಫಾರ್ಮೇ ಇರ್ಲಿಲ್ಲ. ಹೌದು, ಪ್ರಪೋಸ್ ಮಾಡುವಂತ ಪ್ಲಾಟ್ಫಾರ್ಮ್ ಇರ್ಲಿಲ್ಲ. ಹೌದು, ತಲೆಗೆ ಬಂದಿದ್ರು. ಇವಾಗ ಆಪಲ್ ಇದೊಂದು ದೊಡ್ಡ ಫೇಮಸ್ ಥಿಯರಿ. ಐನ್ಸ್ಟೀನ್ಗೆ ಆಪಲ್ ಟ್ರೀ ಕೆಳಗಡೆ ಕೂತಿದ್ರು, ಆಪಲ್ ಬೀಳ್ತು, ಹೆಂಗ್ ಬೀಳ್ತು ಅಂತ, ಅಲ್ಲ ಸಾರಿ ನ್ಯೂಟನ್ಗೆ ಆಪಲ್ ಕೆಳಗಡೆ ಬೀಳ್ತು, ಹೆಂಗ್ ಬೀಳ್ತು ಅಂತ ಯೋಚನೆ ಮಾಡಿದಾಗ ಅದು ಗ್ರಾವಿಟಿ ಇರ್ಬೋದು ಅಂತ ಗ್ರಾವಿಟಿ ಕಂಡಿಡ್ಬಿಟ್ರು ಅಂತ. ನಾನು ಅನ್ಕೊಳ್ಳೋದು, ಇದನ್ನ ಒಬ್ಬ ಕರ್ನಾಟಕದ ಯಾವುದೋ ಇವಾಗ ನಮ್ಮ ಮಾವಿನ ಮರಗಳಿರೋ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕೂತ್ಕೊಂಡು ಯಾರೋ ಒಬ್ಬ ಕುರಿ ಕಾಯ್ತಾ ಇರೋ ಅಂತ ಕುರಿಗಾಯಿ, ಅವನ ತಲೆಗೂ ಒಂದು ಆಪಲ್ ಬದಲು ಮಾವಿನಕಾಯಿ ಬೀಳ್ತಿರ್ಬೋದು, ಬೇಡ ಹುಣಸೆ ಹಣ್ಣೆ ಬೀಳ್ತಿರ್ಬೋದು. ಇವತ್ತು ಹುಣಸೆ ಹಣ್ಣು ಬರೋದ್ ಕೆಳಗಡೆ ಕುಂತಿದೀವಿ, ಹುಣಸೆ ಹಣ್ಣು ಬೀಳ್ತಿರ್ಬೋದು, ಹೊಳೆದಿರ್ಬೋದು. ತಲೆಗೆ ನೋಡು, ನೀನು ತಲೆಗೆ ಹೊಳ್ದಿರ್ಬೋದು ಅಂತ ಅನ್ಕೊಂತಿದ್ಯಾ, ತಲೆಗೆ ಹೊಳ್ದು ಇರ್ಬೋದು, ಅದನ್ನ ಒಂದ್ ಕಡೆ ಬರೆದು ಇಟ್ಟು ಇರ್ಬೋದು. ಅದು ಲೈಕ್ ಇನ್ನು ಇವಾಗ ನಾವ್ ಹೆಂಗ್ ಹೇಳ್ತೀವಿ, ಮೇನ್ ಸ್ಟ್ರೀಮ್ ಮೀಡಿಯಾಗ್ ಬಂದದ್ದು ಎಲ್ಲಾರಿಗೂ ಗೊತ್ತಾಗುತ್ತಲ್ವಾ, ಬರೆದಿಡಕ್ ಸಾಧ್ಯನೇ ಇಲ್ವಲ್ಲ. ಯಾಕೆಂದ್ರೆ ಬರವಣಿಗೆ ಇವೆಲ್ಲ ಇಲ್ಲಿ ನಿಷಿದ್ಧ ಆಗ್ಬಿಡಿತಾ ಈ ಕ್ಲಾಸಸ್ಗೆ. ಇಲ್ಲೆಲ್ಲೂ ಜನಗಳೇ ಇರ್ತಿರ್ಲಿಲ್ವಾ? ಹಿಂಗ್ ಇವಾಗ ಇನ್ನು ಜನಪದ ಉಟ್ಕೊಂಡಿರೋದು ಏನಕ್ಕೆ ಕೇಳೋ, ಇಲ್ಲಿ ಬರೆಯಕ್ ಆಗ್ತಿರ್ಲಿಲ್ಲ. ವರ್ಕಿಂಗ್ ಕ್ಲಾಸ್ ಅಂದ್ರೆ ಕೆಲಸ ಮಾಡೋ ದುಡಿಯುವ ವರ್ಗಗಳನ್ನ ಶೋಷಣೆ ಮಾಡಿ ಯಾವ ಲೆವೆಲ್ಗೆ ಅಂದ್ರೆ ಎಜುಕೇಶನ್ ತಗೊಂತಿರ್ಲಿಲ್ಲ ತಾನೆ ಅವರು. ಬರವಣಿಗೆ ಎಲ್ಲ ಯಾವಾಗ ಶುರು ಆಯ್ತದೆ, ಮಾತು ತಾನಾಗೆ ತಾಯಿ ತರ ಬಂದ್ಬಿಡ್ತದ ಅದು. ಕನ್ನಡದ ಮಾತು ಯಾರು ಅದು ಎಜುಕೇಶನ್ ಇರ್ತದೋ ಇರಲ್ವೋ, ಮನೆಯಿಂದ ಮಾತು ಕಲ್ತ್ ಬಿಡ್ತೀವಿ. ಆದ್ರೆ ಬರವಣಿಗೆ ಸ್ಕೂಲ್ಗೆ ಹೋದ್ರೆ ಮಾತ್ರ ಕಲಿಯಕ್ ಸಾಧ್ಯ. ಸೊ ಅವ್ನ್ ಬರವಣಿಗೆ ಇಲ್ದೇ ಇರ್ಬೋದು, ಆದ್ರೆ ಅನ್ಸಿರ್ಬೋದು, ತುಂಬಾ ಹೊಳೆದಿರ್ಬೋದು.
ನ್ಯೂಟನ್ಗೆ ಅನ್ಸಿದ ತಕ್ಷಣ ನ್ಯೂಟನ್ ಏನ್ ಮಾಡ್ತಾರೆ, ರಾಯಲ್ ಸೊಸೈಟಿಗೆ ಹೋಗ್ತಾರೆ ಅಥವಾ ಅವ್ರೊಂದು ನೋಟ್ಸ್ ಮಾಡ್ಕೊಂತಾರೆ. ಆ ನೋಟ್ಸ್ ಎತ್ಕೊಂಡು ಕೊನೆಗೆ ಯಾರೋ ಅವರ ಒಂದು ಇನ್ಫ್ಲೂಯೆನ್ಷಿಯಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಗಳು ಇರ್ತಾರಲ್ಲ, ಅವ್ರು ನ್ಯೂಟನ್ ನನ್ನ ಫ್ರೆಂಡು ಅದ್ಭುತವಾಗಿ ಬರ್ದವನೆ ಇದ್ರ ಬಗ್ಗೆ, ಇದನ್ನ ನಾನು ನೋಡ್ಬೇಕು ಅಂತ ರಾಯಲ್ ಸೊಸೈಟಿಲಿ ಅದನ್ನ ಇಡ್ತಾರೆ. ಅಲ್ಲಿ ರಾಜರುಗಳು, ಅಲ್ಲಿ ಸೈಂಟಿಸ್ಟ್ ಗ್ರೂಪ್ಗಳು, ಅದೇ ಎಷ್ಟು ಜನ, 200-300 ಜನ, 200-300 ಜನ ಹೊಗಳ್ತಾರೆ. ಅದನ್ನ ಪ್ರಿಂಟಿಂಗ್ ಪ್ರೆಸ್ ಮೀಡಿಯಾ ಇರ್ತ, ಅವ್ರಿಗೆ ಪ್ರಿಂಟ್ ಮಾಡಿಸ್ತಾರೆ, ಊರೆಲ್ಲ ಹಂಚಿಸ್ತಾರೆ. ಬಟ್ ಇದೇ ಐಡಿಯಾನ ಅವರಲ್ಲೇ ಒಬ್ಬ, ಅವ್ರು ಕರ್ಕೊಂಡ್ಬಂದು ಸ್ಲೇವ್ ಮಾಡ್ಕೊಂಡಿರುವಂತ ಒಬ್ಬ, ಅದೇ ಆಪಲ್ ಮರದ ಕೆಳಗಡೆ ಕೂತ್ಕೊಂಡು ಆಪಲ್ ಬಿದ್ದಾಗ ಯೋಚನೆ ಮಾಡಿರುವಂತ ವ್ಯಕ್ತಿ ಮುನ್ನೆಲೆಗೆ ಬಂದೇ ಇರಲ್ಲ. ಅವತ್ತು ಬರಕ್ ಬಿಟ್ಟಿರಲ್ಲ. ಅಲ್ಲ, ಅವ್ನು ಬರಕ್ ಚಾನ್ಸ್ ಇಲ್ಲ. ಇವ್ರು ಗೊತ್ತೂ ಇರಲ್ಲ, ಅವ್ನು ಹೇಳ್ಕೊಂಡು ಇರಲ್ಲ, ಅವ್ನು ಹೇಳ್ಕೊಳಕ್ಕೆ ಇವ್ರಿಗೂ ಆ ಇಂಟ್ರಾಕ್ಷನ್ ಇರೋದಿಲ್ಲ. ಹೌದು. ಅದ್ರ ಜೊತೆಗೆ ಅಂತ ಐಡಿಯಾ ಇಂಥವನ್ನಲ್ಲಿ ಹುಟ್ಟಬಹುದು ಅಂತ ಗೊತ್ತೂ ಇರಲ್ಲ. ಆಮೇಲೆ ಬರೀ ಒಬ್ಬ ಸ್ಲೇವ್ ಅಷ್ಟೇ ಅಲ್ಲ, ಅವರಲ್ಲೇ ಇರೋ ನ್ಯೂಟನ್ ಅಲ್ಲೇ ಯಾರೋ ನಾದ್ನಿನೋ ಅಕ್ಕನೋ ತಂಗಿನೋ ಬಂದಿದ್ರು ಐಡಿಯಾಗಳು, ಯಾರು ಪ್ರಪೋಸ್ ಮಾಡಕ್ ಆಗಿರಲ್ವಾ, ಹೆಣ್ಮಕ್ಳಿಗೂ ಯೋಚನೆ ಮಾಡಿದ್ರು ಅವಾಗ. ಸೊ ನಾನು ಇಂಡಿಯಾದಲ್ಲಿ ಯಾಕೆ ಇವಾಗ ಇದೆಲ್ಲ ವೆಸ್ಟರ್ನ್ ಸೊಸೈಟಿಯಲ್ಲಿ ಮಾತ್ರ ಯಾಕೆ ಡೆವಲಪ್ ಆಗೈತೆ ಅಂತ ಯೋಚನೆ ಮಾಡಿದ್ರೆ, ವೆಸ್ಟರ್ನ್ ಸೊಸೈಟಿಯಲ್ಲೂ ಒಂದು ಎಲೀಟ್ ಗ್ರೂಪ್ ಅಲ್ಲಿ ಮಾತ್ರ ಬಂದಿರೋ ಐಡಿಯಾಗಳಷ್ಟೇ ಇದು. ಹೌದು. ಅದು ಇಡೀ ಜಗತ್ಗೆ ಯೋಚನೆ ಮಾಡಿ ಈಕ್ವಲಿ ರೆಪ್ರೆಸೆಂಟ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದ್ಬಿಟ್ಟಿದ್ರೆ ಇನ್ನು ಎಷ್ಟು ಮಿಸ್ಟ್ರಿಗಳು ರಿಸಾಲ್ವ್ ಆಗ್ಬಿಡ್ತಿದ್ವು, ಎಷ್ಟು ಐಡಿಯಾಸ್ ಗಳು ಬೇಗನೆ ಬರ್ತಾ ಇತ್ತೇನೋ, ಇನ್ನು ಬೇಜಾನ್ ಹೊಸ ವಿಷಯಗಳು ಈಚೆ ಬರ್ತಿತ್ತೇನೋ. ಆಮೇಲೆ ನಾನು ಇದಕ್ಕೇನೆ, ಆಮೇಲೆ ಭಾಷೆ ಅನ್ನೋದು, ನಾನು ಮೊದಲನೇ ವಿಡಿಯೋದಲ್ಲಿ ಹೇಳ್ತಿದ್ದೆ, ಕನ್ನಡದಲ್ಲಿ ನಾವು ಸೈನ್ಸ್ ಬಗ್ಗೆ ಅರಿಮೆಯ ವಿಚಾರಗಳನ್ನ ಮಾತಾಡಬೇಕು ಅಂತ ಹೇಳ್ತಿದ್ದೆ. ಇದು ಇನ್ನೊಂದು ದೊಡ್ಡ ತೊಡಕು ನೋಡು. ಅವರು ಲ್ಯಾಟಿನ್ ಅಲ್ಲಿ ಅವಾಗ ಪ್ರಪೋಸ್ ಮಾಡಿದ್ರು. ಅದಾದ್ಮೇಲೆ ಅದನ್ನ ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸೈನ್ಸ್ ಯಾಕೆ ಸುಲಭವಾಗಿ ಹರಡ್ಕೊಂಡ್ಬಿಡ್ತು ಅಂದ್ರೆ, ಇದು 16ನೇ ಶತಮಾನದಲ್ಲಿ ಲ್ಯಾಟಿನ್ ಅಲ್ಲಿ ಒಂದು ಪುಸ್ತಕನ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತ ಬರ್ದಾದ್ಮೇಲೆ ಆಪ್ಟಿಕ್ಸ್ ಅನ್ನೋ ಪುಸ್ತಕನ 17ನೇ ಇಸ್ವಿಯಲ್ಲಿ 1700ನೇ ಇಸ್ವಿಯಲ್ಲಿ ನ್ಯೂಟನ್ ಇಂಗ್ಲಿಷ್ ಅಲ್ಲೇ ಬರೀತಾರೆ. ಅವರೊಬ್ಬ ಇಂಗ್ಲಿಷ್ ಮನ್ನೇನೆ. ಹೌದು. ಆದ್ರೆ ಲ್ಯಾಟಿನ್ ಅಲ್ಲಿ ಯಾಕೆ ಬರೆದ್ರು ಅಂದ್ರೆ, 16ನೇ ಶತಮಾನದಲ್ಲೆಲ್ಲ ಲ್ಯಾಟಿನ್ ಇದು ಒಂದು ಎಜುಕೇಟೆಡ್ ಮಾತಾಡುವಂತ ಭಾಷೆ ಆಗ್ಬಿಡುತ್ತೆ, ಪ್ರಪೋಸ್ ಮಾಡುವಂಥದ್ದು. ಇಲ್ಲಿ ಹೆಂಗೆ ಕಾವ್ಯಗಳು ಬರೆದ್ರೆ, ಸಂಸ್ಕೃತದಲ್ಲಿ ಬರೆದ್ರೆ ಗ್ರೇಟ್ ಅನ್ನೋದೊಂದು ಇತ್ತು, ಅಲ್ಲಿ ಹಾಗಿತ್ತು, ಅಲ್ಲಿ ಆತರ ಇತ್ತು. ನಾವು ಕನ್ನಡದಲ್ಲಿ ಯಾಕೆ ಮಾತಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಕನ್ನಡದಲ್ಲಿ ಮಾತಾಡಿದ್ರೆ ಅವತ್ತು ಅವರು ಲ್ಯಾಟಿನ್ ಅಲ್ಲಿ ಮಾತಾಡ್ತಿದ್ರು, ಇಂಗ್ಲಿಷ್ ಬದಲಾವಣೆಯಾಗಿ ಮತ್ತೆ ಇಂಗ್ಲಿಷ್ ಅಲ್ಲೇ ಮಾತಾಡಕ್ ಶುರು ಮಾಡೋದ್ರಿಂದ ಒಂದು ದೊಡ್ಡ ಕಮ್ಯುನಿಟಿ ಒಳಗಡೆ ಸೇರ್ಕೊಂತು ಸೈನ್ಸ್ ಬಗ್ಗೆ ಇದು ಮಾಡಕ್ಕೆ. ಆಮೇಲೆ ಪ್ರಿಂಟಿಂಗ್ ಮೀಡಿಯಾನು ಅಷ್ಟೇ, ಪ್ರಿಂಟಿಂಗ್ ಮೀಡಿಯಾ ಪ್ರಿಂಟ್ ಮಾಡಿ ಇದನ್ನೆಲ್ಲ ಇಂಗ್ಲಿಷ್ ಭಾಷೆಯಲ್ಲೇ ಅಥವಾ ಅವತ್ತು ಮಾತಾಡ್ತಿದ್ದಂಥ ಭಾಷೆಗಳಲ್ಲೇ ಇದನ್ನೆಲ್ಲ ಸ್ಪ್ರೆಡ್ ಮಾಡೋದ್ರಿಂದ. ಬಟ್ ಇಲ್ಲಿ ನಾವೇನೇ ಮಾತಾಡಿದ್ರು, ಇಲ್ಲಿ ಬ್ರಿಟಿಷ್ನವರು ಕಾಲನೈಸೇಷನ್ ಮಾಡ್ತಿರೋ ಸಮಯದಲ್ಲಿ ಈ ಸೈನ್ಸ್ ಬಗ್ಗೆ ಮಾತಾಡಿದ್ರು ಅದು ಎಲಿಟ್ ಕ್ಲಾಸ್ಗಳಲ್ಲೇ ಉಳ್ಕೊಂತು. ಬಟ್ ಅದು ಪ್ರಿಂಟಿಂಗ್ ಪ್ರೆಸ್ಗೆ ಬಂದಾಗ್ಲೂ ಕೂಡ ಅದು ಕನ್ನಡದಲ್ಲಿ ಏನು, ಇವಾಗ ನಾವು ಕನ್ನಡಿಗರಿಗೆ ಕನ್ನಡದಲ್ಲಿ ಏನು ಕೊಟ್ಟದಿರ್ಲಿಲ್ಲ, ಇಂಗ್ಲಿಷ್ ಅಲ್ಲೇ ಆಯ್ತು. ಕನ್ನಡದಲ್ಲಿ ಇವತ್ತೇ ಸೈನ್ಸ್ ಪುಸ್ತಕ ತರೋ ದೊಡ್ಡ ಕಷ್ಟ ಆಗ್ಬಿಡುತ್ತೆ, ಯಾಕಂದ್ರೆ ಕನ್ನಡದಲ್ಲಿ ಪದಗಳೇ ಕಟ್ಕೊಂಡಿಲ್ವಲ್ಲ ನಾವು. ಹೌದು. ಆಮೇಲೆ ನಾನು ನನ್ನ ವಿಡಿಯೋಗಳಲ್ಲಿ ಆ ತಿಳಿಪದ ಅನ್ನೋದ್ರಲ್ಲಿ ಸರಳ ಪದ ಕಟ್ಟಿದ್ದಾರೆ, ಇದು ಕಟ್ಟಿದ್ದಾರೆ ಅಂತ ಹೇಳಿ ಇದು ಮಾಡ್ತಿರ್ತೀನಿ. ಅದೇನಕ್ಕೆ ಅಂದ್ರೆ, ಈ ಸರಳ ಪದ ಎಷ್ಟು ನಾವು ಬಳಸ್ತಾ ಅದನ್ನ ಜನಗಳ ಹತ್ರ ಮಾತಾಡ್ಬೇಕಾದ್ರೆ ಒಂದು ಅರಿಮೆಯನ್ನ, ಸರಳ ಪದಗಳನ್ನು ಉಪಯೋಗಿಸಿ ಅರಿಮೆಯನ್ನ ನಾವೆಷ್ಟು ಮಾತಾಡ್ತೀವಿ, ಅದು ಈ ತರ ನಮ್ಮಲ್ಲಿ ಇರುವಂತ ನಿಜವಾದ ಪ್ರತಿಭೆಗಳು ಎಲ್ಲೆಲ್ಲಿ ಇರ್ತವೆ, ಯಾವ ಮೂಲೆಯಲ್ಲಾದ್ರೂ ಇರ್ಬೋದು ಅಲ್ಲ. ಹೌದು. ಇವಾಗ ಕೊನೆನ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡೋದಲ್ಲ, ಬೆಂಕಿ ಬೆಟ್ಟ. ಬೆಂಕಿ ಬೆಟ್ಟ ಎಷ್ಟು ಸಿಂಪಲ್ ಆಗಿ, ಅದು ಏನು ಇನ್ನೊಂದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅದಕ್ಕೆ, ಅಷ್ಟೇ. ಸೊ ನಾವು ಅಷ್ಟು ಸರಳವಾಗಿ ಅದನ್ನ ಜನಗಳಿಗೆ ತಿಳಿಸ್ಕೊಟ್ಟಿಲ್ಲ ಅಂತಂದ್ರೆ, ಆ ಜನಗಳು ಮನಸ್ಸಲ್ಲಿ ಹೊಸ ಹೊಸ ಯೋಚನೆಗಳು ಹೆಂಗ್ ಉಟ್ಕೊಳಕ್ ಸಾಧ್ಯ? ಕಷ್ಟ ಆಗುತ್ತೆ. ಅದು ಒಂದು ಬೇಸಿಕ್. ಇವಾಗ ಎಷ್ಟು ದೊಡ್ಡದಾಗಿ ಸೈನ್ಸ್ ಹರಡ್ಕೊಂಡ್ಬಿಟ್ಟಿದೆ ಅಂತಂದ್ರೆ, ಅದ್ರದ್ದು ತುಂಬಾ ಬೇಸಿಕ್ಸ್ನ ಅದು ಡಿಬಂಕ್ ಮಾಡಿ ಅದನ್ನೆಲ್ಲ ಸಂಪೂರ್ಣವಾಗಿ ಆ ಕಾನೂನುಗಳನ್ನೆಲ್ಲ ಕಂಡಿಡ್ಕೊಂಡ್ಬಿಡೈತೆ, ಆಲ್ಮೋಸ್ಟ್ ನೇಚರ್ ಕಾನೂನುಗಳನ್ನೆಲ್ಲ ಕಂಡಿಡ್ಕೊಂಡ್ಬಿಡೈತೆ. ಹೌದು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಇದನ್ನ ಮೀರಿ, ಇವಾಗ ನಾನು ಮೊನ್ನೆ ಮಾತಾಡೋದಲ್ಲ 3 ಬಾಡಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು, ಆ 3 ಬಾಡಿ ಪ್ರಾಬ್ಲಮ್ ಅನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಕಂಡಿಡಿಬೇಕು. ಆತರ ಕಂಡಿಡಿಯಕ್ ಆಗದೆ ಇರೋವು ಒಂದು ರಾಶಿ ಬಿದ್ದವೆ. ಸ್ಪೀಡ್ ಆಫ್ ಲೈಟ್ ಅಲ್ಲಿ ನಾವು ಟ್ರಾವೆಲ್ ಮಾಡಕ್ ಆಗುತ್ತಾ ಇಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಹೋಗಕ್ಕೆ ಮುಂಚೆ ಇದನ್ನೆಲ್ಲ ತಿಳ್ಕೊಳ್ಳೋದೇ ಐ ಮೀನ್ ಸ್ವಲ್ಪ ಕಷ್ಟ ತರ ಆಗೈತೆ ಅಲ್ವಾ, ಭಾಷೆಲಿ ಇಲ್ದೇ ಇರೋದ್ರಿಂದ. ಸೊ ಅವತ್ತಿನ ಕಾಲದ ನಾನು ಹೇಳಿದ್ನಲ್ಲ, ಬರೀ 2000 ಜನ ಇದ್ರು ಅಂತ. 2000 ಜನದ ಗ್ರೂಪು ಎಷ್ಟು ಜನಸಂಖ್ಯೆಗಿರ್ಬೋದು ಅಂತ ಲೆಕ್ಕ ಹಾಕಿದ್ರೆ, ಅವತ್ತು ಪ್ರಪಂಚದ ಜನಸಂಖ್ಯೆ 500 ಮಿಲಿಯನ್ ಅಂದ್ರೆ ಒಂದು 50 ಕೋಟಿ ಆಯ್ತು. 50 ಕೋಟಿ ಜನಸಂಖ್ಯೆಗೆ 2000 ಜನ ಮಾತ್ರ ಎಲಿಟ್ ಗ್ರೂಪ್ ಅಲ್ಲಿ ಇದ್ರು ಅಂದ್ರೆ 0.004% ಎಷ್ಟು ಬರ್ತಾ ಇದ್ರು. ಬರೀ ಅಷ್ಟು ಜನಗಳು ಪ್ರಪೋಸ್ ಮಾಡಿರೋ ಥಿಯರಿಗಳ ಮೇಲೆ, ಲಾಸ್ ಗಳ ಮೇಲೆ ಇವತ್ತು ನಾವು ಸೈನ್ಸ್ ಇಷ್ಟು ದೊಡ್ಡದಾಗಿ ಬೆಳೆದೈತೆ ಅಂತ ಹೇಳ್ತಿದೀವಿ.
ಬಟ್ ಅದ್ರಲ್ಲಿ ಅರ್ಧದಷ್ಟು ಜನಕ್ಕೆ ಎಲ್ಲಾನು ಆಕ್ಸೆಸ್ ಸಿಕ್ಬಿಟ್ಟಿದ್ರೆ, ಸಮನಾದ ಒಂದು ವೇದಿಕೆ ಸಿಕ್ಬಿಟ್ಟಿದ್ರೆ, ಆಗ ಇನ್ ಯಾವ ಲೆವೆಲ್ಗೆ ಯೋಚನೆ ಮಾಡ್ತಿದ್ದ, ಹೌದು ಯಾವ್ಯಾವ ಮೂಲೆಗಳಲ್ಲಿ ಎಂತೆಂತ ಒಂದು ಹೊಸ ಹೊಸ ಕಲ್ಪನೆಗಳು, ಯೋಚನೆಗಳು ಹುಟ್ಟಿ ಅವು ಪರಿಸರದ ಪ್ರಕೃತಿಯ ಹೊಸ ಕಾನೂನುಗಳನ್ನ ಭೇದಿಸ್ಕೊಂಡು ಬರ್ಬೇಕಾಗಿದ್ದಂಥವು ಯಾರ ಹತ್ರಕ್ಕೂ ಬರ್ದೇನೇನೆ. ಬಿಕಾಸ್ ಆ ವ್ಯಕ್ತಿ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ, ಯಾವುದೋ ಒಂದು ಕ್ಲಾಸಲ್ಲಿ ಹುಟ್ಟಿದ, ಬಡವನಾಗಿ ಹುಟ್ಟಿದ, ಮತ್ತೆ ಯಾವುದೋ ಒಂದು ಭಾಷೆಯ ಗುಂಪಲ್ಲಿ ಹುಟ್ಟಿದ ಅನ್ನೋ ಕಾರಣಕ್ಕೆ ಮಣ್ಣಾಗಿರ್ಬೋದು. ಕನ್ನಡದಲ್ಲೇ ಕನ್ನಡಿಗರೇ, ನಾವು ಬೇರೆಯವ್ರನ್ನೆಲ್ಲ ಬಿಟ್ಬಿಟ್ರೆ ಕನ್ನಡಿಗರೇ ಇಷ್ಟು ವರ್ಷದ ನಮ್ಮ ಇದರಲ್ಲಿ ಕನ್ನಡಿಗರಿಗೆ ಇಂಡಿಯನ್ ಭಾರತದಲ್ಲಿದ್ದಂಥ ರಾಜರುಗಳ ಆಸ್ಥಾನದಲ್ಲಿ ಸಮನಾದಂಥ ಒಂದು ಸ್ಥಾನಮಾನ ಸಿಗದೇನೆ ಕನ್ನಡದ ಒಬ್ಬ ರೈತನಿಗೆ, ಕನ್ನಡದ ಒಬ್ಬ ಕುರಿ ಕಾಯೋನಿಗೆ, ದನ ಕಾಯೋನಿಗೆ, ಇವ್ರಿಗೆಲ್ಲರಿಗೂ ಅವ್ರು ದಿನ ಬೆಳಗಾದ್ರೆ ಒಬ್ಬ ಕುರಿ ಕಾಯೋನೋ, ದನ ಕಾಯೋನೋ, ಹುಲಿ, ಸಿಂಹ ಇದನ್ನೆಲ್ಲ ನೋಡ್ಕೊಂಡು ಕೂತಿರ್ತಾನೆ. ಬೆಟ್ಟ, ಕಾಡು, ನದಿ, ಮರ, ಗಿಡ ಅವೆಲ್ಲನೂ ಇವತ್ತಾದ್ರೆ ಕೂತ್ಕೊಂಡು ಮೊಬೈಲ್ ಹಾಕೊಂಡು ಹಾಡ್ ಹಾಕೊಂಡು ಕೂತಿರ್ತೀವಿ. ಹೌದು. ಬಟ್ ಅವತ್ತಿನ ಕಾಲದಲ್ಲಿ ಹಂಗಿರ್ಲಿಲ್ವಲ್ಲ. ಆಮೇಲೆ ಏನೇ ಒಂದ್ ತಲೆಗೆ ಬಂದ್ರೆ ಪ್ರೋತ್ಸಾಹ ಆಗ್ಲಿ, ಪ್ಲಾಟ್ಫಾರ್ಮ್ ಏನು ಇರ್ಲಿಲ್ಲ. ಆಮೇಲೆ ಅವತ್ತು ಮಾಡಕ್ ಬೇರೇನು ಇರ್ಲಿಲ್ಲ, ಕೆಲಸ ಇರ್ಲಿ. ಹೌದು. ಮನುಷ್ಯನ ತಲೆಗೆ ಇದ್ದುದೇನೆ ಅಬ್ಸರ್ವ್ ಮಾಡೋ ಕೆಲಸ ಅಷ್ಟೇ. ನಮ್ಮ ಎಂಟರ್ಟೈನ್ಮೆಂಟ್ ಇದ್ದುದೇನೆ ಅಬ್ಸರ್ವೇಷನ್ ಅಷ್ಟೇ. ಇವತ್ತು ನಮ್ಗೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತೀವಿ ಅಂದ್ರೂ ಬಿಡದರ ಹತ್ರ ಎಂಟರ್ಟೈನ್ಮೆಂಟ್ ಗಳು ಸುತ್ತ ಬಂದ್ಬಿಡೈತೆ, ಅದಕ್ಕೆ ಕೈಯಲ್ಲಿ ಬಂದ್ಬಿಡೈತೆ. ಮೊಬೈಲ್ ಬಿಟ್ರೆ ಕಂಪ್ಯೂಟರ್ ಬಿಟ್ರೆ ಟಿವಿ, ಆಮೇಲೆ ಟಿವಿ ನ್ಯೂಸ್ ಅಲ್ಲಿ ಆಂಕರ್ಗಳು ಪ್ರತಿದಿನ ಬ್ರೇಕಿಂಗ್ ನ್ಯೂಸ್, ಈ ತರ ಆಗಿ ನಮ್ಗೆ ಕೂತ್ಕೊಂಡು ಏನು ಅಬ್ಸರ್ವ್ ಮಾಡ್ಬೇಕು ಅಂತ ಅನ್ಸಲ್ಲ. ಹೌದು. ಅದೇ ನಾವು ಫಸ್ಟ್ ಇಲ್ಲಿ ಬಂದು ಕ್ಯಾಮ್ರಾ ಸೆಟಪ್ ಮಾಡ್ತಿರ್ಬೇಕಾದ್ರೆ ಎಷ್ಟೆಲ್ಲ ಅಬ್ಸರ್ವ್ ಮಾಡ್ಬೋದಪ್ಪ ಈ ಒಂದು ಏನೋ ಜಾಗದಲ್ಲಿ ಅಲ್ಲ. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ತರ ಜಾಗದಲ್ಲಿ ಬಂದಿದ್ದು ನೆನಪು ಅಷ್ಟೇ. ಅದಾದ್ಮೇಲೆ ಇಷ್ಟು ವರ್ಷ ಬಂದೇ ಇಲ್ವಲ್ಲ, ಎಷ್ಟು ಅಬ್ಸರ್ವ್ ಮಾಡ್ಬೋದು ಎಲ್ಲ ಕುತ್ಕೊಂಡ್ರೆ ಏನೇನ್ ತಲೆಗೆ ಬರ್ಬೋದು ಅಂತ ಅನ್ಕೊಂತ ಇದ್ದೆ. ಅದೇ ಇದು ನಾನು 3ನೇದೋ 4ನೇದೋ ನೋಡಿ ಈ ಒಂದ್ ಜಾಗದಲ್ಲಿ ಮಾಡ್ತಿರೋದು. ಇದು ಸಣ್ಣ ಪ್ಯಾಚ್ ಅಷ್ಟೇನೆ. ಇವಾಗ ಆ ಕಡೆನೂ ತೋಟ, ಇದಕ್ಕೆ ವರ್ಕೌಟ್ ಹಂಗೆ ಆ ಕಡೆ ಒಂದು ತೋಟ, ಈ ಕಡೆ ತೋಟ, ಆ ಕಡೆ ತೋಟ ಎಲ್ಲ ಐತೆ. ಬಟ್ ಇದು ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಪ್ಯಾಚ್ ಆಫ್ ಕಾಡು, ಅದು ಬರೀ ಹುಣಸೆ ಮರಗಳಿಂದ ತುಂಬ್ಕೊಂಡೈತೆ ಮೋಸ್ಟ್ಲಿ. ಈ ಸಣ್ಣ ಪ್ಯಾಚ್ ಆಫ್ ಕಾಡಲ್ಲೇನೆ ನಮ್ಮ ಕೈಯಲ್ಲಿ ಮೊಬೈಲು ಇನ್ನೊಂದು ಮತ್ತೊಂದು ಏನು ಇಲ್ದೇನೆ ಬೆಳಗ್ಗೆಯಿಂದ ಸಂಜೆವರೆಗೂ 1 ವರ್ಷ ಕುರಿ ಕಾಯ್ಕೊಂಡು, ದನ ಕಾಯ್ಕೊಂಡು ಇದ್ಬಿಡು ಅಂತಂದ್ರೆ ನನ್ಗೆ ಎಷ್ಟು ಸಮಯ ಸಿಗ್ತದೆ ನಮಗೆ. ಅದೇ ಬೆಳಗ್ಗೆ ಬಂದ್ ಸಂಜೆ ಗಂಟೆ ಕುತ್ಕೊಂತೀಯ ಅಂದ್ರೆ ತಲೆಗೆ ಏನೇನೆಲ್ಲ ಯೋಚನೆ ಬರ್ಬೋದು. ಆಮೇಲೆ ಆತರ 1 ವರ್ಷ ಇದೊಂಥರ ತಪಸ್ಸಲ್ವಾ ಇದು. ಋಷಿ ಮುನಿಗಳು ತಪಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಆದ್ರೆ ನನ್ನ ಪ್ರಕಾರ ನಿಜವಾದ ತಪಸ್ವಿಗಳು ಯಾರಿದ್ರು ಅಂತಂದ್ರೆ ಅವತ್ತಿನ ದುಡಿಮೆ ವರ್ಗ. ಹೌದು. ಅವತ್ತು ಈ ಪುಸ್ತಕಗಳಲ್ಲಿ ಇತಿಹಾಸ ಅಂತ ಅಂದ್ರೆ ಬರೆದಿರೋ ಇತಿಹಾಸನ ಮಾತ್ರ ನಾವು ನೋಡ್ತೀವಿ, ಬರೀದೇ ಇರೋ ಇತಿಹಾಸ ದೊಡ್ಡದೈತೆ. ಈ ಜನಪದದಲ್ಲಿ ಇರುವಂತ ಇತಿಹಾಸ ಬೇರೆ ಯಾವ್ದ್ರಲ್ಲೂ ಇಲ್ಲ. ಯಾಕೆಂದ್ರೆ ಜನಪದರು ಅವಾಗ ಬೇರೆ ವಿಧಿನೇ ಇಲ್ಲದೆ ಬರೀ ಹಾಡಲ್ಲಿ ಮಾತ್ರ ಅವರ ನಾಲೆಡ್ಜ್ ನ ಅಡಕವಾಗಿಟ್ಟಾರೆ. ಅದು ಬಾಯಿಂದ ಬಾಯಿಗೆ ಬಂದಿರೋದು. ಆ ಬಾಯಿಂದ ಬಾಯಿಗೆ ಬರ್ಬೇಕಾದ್ರೆ ಎಷ್ಟೆಷ್ಟು ಮಿಸ್ ಆಗೋಗ್ಬಿಟ್ಟಿರ್ತಾವ ಹೇಳಕ್ಕಾಗಲ್ಲ. ತುಂಬಾನೇ ಆಮೇಲೆ ಅದನ್ನ ಕೂತ್ಕೊಂಡು ಯಾರು ಎಕ್ಸ್ಪ್ಲೇನ್ ಮಾಡಕ್ ಆಯ್ತಿರ್ಲಿಲ್ಲ. ಒಂದೊಂದನ್ನು ಈ ಹಾಡಲ್ಲಿ ನಾನು ಯಾವ ಮರ್ಮ ಇಟ್ಟು ಬರ್ದಿದ್ದೀನಿ ಅಥವಾ ಹಾಡಿದೀನಿ ಅಂತ ಒಂದಷ್ಟು ಟೈಮ್ ಆದ್ಮೇಲೆ ಅಥವಾ ಒಂದಷ್ಟು ಸರಿ ಪಾಸ್ ಆದ್ಮೇಲೆ ಅದ್ರ ಸತ್ವನೇ ಎಷ್ಟೊಂದ್ ಸರಿ ಚೇಂಜ್ ಆಗೋಗಿರುತ್ತೆ. ಸೊ ಅವತ್ತು ಅಷ್ಟು ಸಮಯ ಇದ್ದಂತ ಜನಗಳಲ್ಲಿ ಯಾವ್ದು ಪ್ಲಾಟ್ಫಾರ್ಮ್ ಇಲ್ದೇ ಇದ್ರು ಅವ್ರಿಗೆ ಪ್ರಪಂಚದ ಬಗ್ಗೆ ಏನೇನೆಲ್ಲ ಅನಿಸಿಕೆಗಳು ಬಂದಿತ್ತು. ಇವತ್ತು ನಾವೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಆ ಅನಿಸಿಕೆಗಳು ಏನ್ ನಮ್ಗೆ ಗೊತ್ತ, ಯಾರು ಕಂಡಿಡಿಯಕ್ಕೂ ಆಗಲ್ಲ, ಯಾವ ಟೆಕ್ನಾಲಜಿ ಉಪಯೋಗಿಸೋ ಕಂಡಿಡಿಯಕ್ ಆಗಲ್ಲ ಇವತ್ತು ನಾವು. ಆಮೇಲೆ ಅವತ್ತು ಇವತ್ತಿನಷ್ಟು ಬೆಳಕಿರ್ಲಿಲ್ಲ, ಈ ರಾತ್ರಿ ಬೆಳಕುಗಳಿರ್ಲಿಲ್ಲ ಇವತ್ತಿನಷ್ಟು. ಅದು ಲೈಟ್ ಬೆಳಕುಗಳಿರ್ಲಿಲ್ಲ. ರಾತ್ರಿ ಎಲ್ಲ ಕೂತ್ಕೊಂಡು ಯಾರು ನಕ್ಷತ್ರ ನೋಡ್ತಿದ್ರು. ಚಿಕ್ಕ ಮಾತಲ್ಲಿ ನಾವು ನಕ್ಷತ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ವಿ, ಆಕಾಶದ ಬಗ್ಗೆ. ಆಕಾಶದ ಕಾಯನ ಅಬ್ಸರ್ವ್ ಮಾಡಿ ಎಂತೆಂತ ಯೋಚನೆಗಳೆಲ್ಲ ಬಂದಿತ್ತು ತಲೆಗಳಿಗೆ ಈ ವರ್ಕಿಂಗ್ ಕ್ಲಾಸ್ಗೆ. ಬಿಕಾಸ್ ನಾವು ಆ ಸಮಯದಲ್ಲಿ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗದೇನೆ ಎಂತ ದೊಡ್ಡ ಇವತ್ತು ಕಷ್ಟಪಡ್ತಿದೀವಲ್ಲ ನಾವು ಇದನ್ನ ಕಂಡಿಡಿಬೇಕು ಅಂತ, ಬೆದಸ್ತಿರ್ಬೇಕು ಅಂತ. ಯಾವ ಪುಣ್ಯಾತ್ಮೆ ಅದನ್ನ ಬೇಯಿಸ್ಬಿಟ್ಟಿದ್ರು ಆ ಸಮಯದಲ್ಲಿ. ಪಾಸಿಬಿಲಿಟಿ ಎಷ್ಟೊಂದಿದೆ ತಿಳ್ಕೊಳಕ್ಕಾಗಲ್ಲ. ಸೊ ಅದೇ ನಮ್ಮ ಕಮ್ಯುನಿಕೇಶನ್, ನಾವು ಮಾತಾಡುವ ಮಾಧ್ಯಮಗಳು ಜನಗಳ ಮಾತಿನ ಮಾಧ್ಯಮ ಆಗಿ ಎಲ್ಲರನ್ನೂ ಯಾಕೆ ತಲುಪಬೇಕು ಅಂತಂದ್ರೆ ಇದೇ ಕಾರಣಕ್ಕೆ. ಎಲ್ಲಿವರೆಗೂ ನಾವು ಇದನ್ನ ಒಂದು ಭಾಷೆಗೆ ಸೀಮಿತಗೊಳಿಸ್ಬಿಡ್ತೀವೋ, ಅವತ್ತು ಸಂಸ್ಕೃತದಿಂದ ಮಾಡಿದಂಥದ್ದು, ಅವತ್ತು ಲ್ಯಾಟಿನ್ ಅವ್ರು ಮಾಡಿದಂಥದ್ದು ಆ ಎಲಿಟ್ ಕ್ಲಾಸ್ಗಳಲ್ಲಿ, ಅದೇ ಸಮಸ್ಯೆ ಇವತ್ತು ಇಂಗ್ಲೀಷಲ್ಲಿ ನಡೀತಾ ಇದೆ. ಹೌದು. ಇವತ್ತು
ನಮ್ಮ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂಗೆ ಹಾಕ್ಬೇಕು ಅಂತಾರೆ, ಇಂಗ್ಲೀಷಲ್ಲೇ ಕಲಿಬೇಕು ಅಂತಾರೆ, ಇಂಗ್ಲೀಷಲ್ಲೇ ಮಾಡಬೇಕು ಅಂತಾರೆ. ಇದೆಲ್ಲ ಸಾಧ್ಯತೆ ಇರೋದು ಒಂದು ಎಲಿಟ್ ಕ್ಲಾಸ್. ಇವತ್ತು ಎಲಿಟ್ ಕ್ಲಾಸ್ ಐತೆ, ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಕರೆದ್ರೆ ಅವರು ಸ್ವಲ್ಪ ಏನೋ ಕಷ್ಟಪಟ್ಟು ಇಂಗ್ಲೀಷ್ ಮೀಡಿಯಂ ಮಕ್ಕಳುಗಳ ಸೇರಿಸ್ಬಿಡ್ಬೋದು. ಅವ್ರ ಮನೆಯಲ್ಲೇ ಒಂದು ಇಂಗ್ಲೀಷ್ ಮೀಡಿಯಂ ವಾತಾವರಣ ಸೃಷ್ಟಿ ಮಾಡಿಬಿಟ್ಟು ಕೊಟ್ಬಿಡ್ಬೋದು. ಆದರೆ ಮೆಜಾರಿಟಿ ತುಂಬ ಜಾಸ್ತಿಯಾಗಿ ಇದನ್ನ ಬಿಟ್ಟು ಹೊರಗಡೆ ಒಂದು ಗ್ರೂಪ್ ಐತೆ. ಅವ್ರು ಆ ಮಕ್ಳುಗಳು ಕನ್ನಡದಲ್ಲಿ ಮಾತಾಡ್ಲಿಲ್ಲ ಅಂತಂದ್ರೆ, ಅವ್ರು ಕಷ್ಟಪಟ್ಟು ಇಂಗ್ಲೀಷ್ ಕಲಿತೀವಿ ಅಂತ ಹೋದ್ರೆ ಅದು ಇಂಗ್ಲೀಷ್ ಕಲ್ತಂಗೂ ಆಗಲ್ಲ, ನಾಲೆಡ್ಜ್ ಬಂದಂಗೂ ಆಗಲ್ಲ. ಇವತ್ತು ನಮ್ಮ ಮೆಜಾರಿಟಿ ಕ್ಲಾಸ್ ಏನಾಗ್ಬಿಡಿದೆ ಅಂದ್ರೆ ಇಂಗ್ಲೀಷ್ ಕಲಿಯೋದ್ರ ಮೇಲೆ ಮಾತ್ರ ಫೋಕಸ್, ನಾಲೆಡ್ಜ್ ತಿಳ್ಕೊಳ್ಳೋದ್ರ ಮೇಲೆ ಓಡಾಬಿಡಿ. ಹೌದು, ಇಂಗ್ಲೀಷ್ ಒಂದು ಕಲ್ತ್ಕೊಂಡ್ರೆ ಸಾಕು ಅಂತ. ಆದ್ರೆ ನಮ್ ಫೋಕಸ್ ಅಟ್ಲೀಸ್ಟ್ ಈ ಶತಮಾನದಲ್ಲಾದ್ರೂ ಏನಿರ್ಬೇಕಪ್ಪ ಅಂತಂದ್ರೆ, ಒಂದು ಭಾಷೆನ ಯಾವ ಸಮಯದಲ್ಲಿ ಯಾರು ಬೇಕಾದ್ರೂ ಕಲಿಬೋದು. ಅದನ್ನ ಬಿಟ್ಟು ನಾವು ಸ್ವಲ್ಪ ಒಂದು ಬುದ್ಧಿ ಮತ್ತೆ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಂಡು ಅದಾದ್ಮೇಲೆ ಭಾಷೆ ಕಲಿಯೋಣ ಅಲ್ವಾ. ಆ ವಿಚಾರ ಕಲಿಯೋದ್ರ ಬಗ್ಗೆ, ವಿಚಾರ ತಿಳ್ಕೊಳ್ಳೋದ್ರ ಬಗ್ಗೆ ನಮ್ಮ ನೋಡ, ಆ ವಿಚಾರನ ಅಷ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳೋದಕ್ಕೂ ಆಗಲ್ಲ. ಈಗ ವಿಚಾರ ತಿಳ್ಕೊಳಕ್ ಆಗದೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ. ಹೌದು, ಕನ್ನಡದಲ್ಲಿ ಅಷ್ಟು ಪರಿಪೂರ್ಣವಾಗಿ ತಿಳ್ಕೊಳಕ್ಕೆ ಆಗಲ್ಲ. ಅದು ದೊಡ್ಡ ಸಮಸ್ಯೆ. ಅದೇ ಆ ಭಾಷಾಂತರಗಳು ಆಗ್ಬೇಕಲ್ಲ. ಅದಾಗಬೇಕು ಅಂದರೆ ನೋಡಿ, ಎಷ್ಟೆಷ್ಟು ಇವತ್ತು ನಾವು ಅವತ್ತು ಮಾಡ್ಕೊಂಡಂಥ ತಪ್ಪುಗಳಿಗೆ, ನಮ್ಮ ಭಾಷೆಯಲ್ಲಿ ನಮ್ಮ ಈ ಒಂದು ಎಲ್ಲನ ಕಟ್ಕೊಳ್ಳದೆ ಇದ್ದಂಥ ತಪ್ಪುಗಳಿಗೆ ಇವತ್ತು ಎಷ್ಟು ಚಾಲೆಂಜ್ಗಳು ಬಂದ್ಬಿಡೈತೆ ಅಂದರೆ, ನಾವು ಭೇದಿಸ್ಬೇಕಾಗಿರೋದು. ಭಾಷಾಂತರ ಮಾಡಬೇಕು ಅಂತಂದರೆ ಅದಕ್ಕೆ ಪದಗಳಿಲ್ಲ, ಪದ ಕಟ್ಟಬೇಕು ಅಂತ ಅಂದ್ರೆ ಜನಗಳಿಲ್ವಾ? ಜನಗಳಿದ್ರು ಜನಗಳು ಡಿಸ್ಟ್ರಾಕ್ಟ್ ಆಗ್ಬಿಡೋರ್ಲ. ಅದೇ ಪದ ಕಟ್ಟ ಜನಗಳಿಲ್ಲ ಅಂತ ಹೇಳ್ತಾರೆ. ಜನಗಳಿಲ್ಲ, ಹೌದು. ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಅವತ್ತಿನ ಕಾಲದಲ್ಲಿ ಪದ ಇಷ್ಟು ಕನ್ನಡದಲ್ಲಿ ನಾವ್ ಇವತ್ತು ಮಾತಾಡ್ತಿರೋ ಪದ ಎಲ್ಲ ಅವತ್ತು ಕಟ್ಟಿರುವಂತ ಪದಗಳೇ, ಹೊಸ ಪದಗಳೇ ಕಮ್ಮಿನೇ. ಈ ಪದಗಳು ಇಷ್ಟೊಂದು ಯಾಕೆ ಬಂದು ಅಂದ್ರೆ ಅವತ್ತು ಜನಕ್ಕೆ ಅಷ್ಟು ಸಮಯ ಇತ್ತಲ್ಲ, ಈ ತರ ಕೂತ್ಕೊಂಡಿದ್ದಾಗ ಪದ ಕಟ್ಬೋದಾಗಿತ್ತು. ಆದ್ರೆ ಅದಕ್ಕೆ ಕರಿಬೇಕಂದ್ರೆ ಕಟ್ತಿದ್ರು. ಬಟ್ ಇವತ್ತು ಯಾರು ಏನನ್ನು ಸುತ್ತಮುತ್ತ ಇರೋದು ನೋಡೋ ಅಷ್ಟು ಇಲ್ಲ. ಒಂಥರ ಈ ಲಗಾಮ್ ಕಟ್ಟಿರೋ ಕುದುರೆ ತರ ಮೊಬೈಲ್ ನೋಡ್ತಿರ್ತೀವಿ ನಾವು. ಈ ಸಮಯದಲ್ಲಿ ನಾವು ಪದ ಎಲ್ಲಿ ಕಟ್ತೀವಿ? ಹೌದು ಅಲ್ವಾ? ಪದ ಕಟ್ಟಿ ಮಾತಾಡುವಂತ ಕಲೆನೇ ಕಳ್ಕೊಂಡ್ಬಿಟ್ಟಿದೀವಿ ಇವಾಗ. ಈ ಸಮಯದಲ್ಲಿ ಇದೊಂಥರ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಂಗೆ ನಮ್ಮ ಕಮ್ಯುನಿಟಿ. ಬಟ್ ಆದ್ರೂ ಕಷ್ಟಪಟ್ಟು ಭೇದಿಸ್ಬೇಕು. ಇಲ್ಲ ಅಂತಂದ್ರೆ ಕನ್ನಡದಲ್ಲಿ ಎಲ್ಲಾನು ಕಟ್ಕೊಳಕ್ ಆಗ್ಲಿಲ್ಲ ಇವತ್ತು ಅಂತಂದ್ರೆ ನಾಳೆ ದಿನ ಹೀಗೆ ಸಫರ್ ಪಡ್ತಾ ಹೋಗ್ತೀವಿ. ಹೀಗೆ ಅಲ್ಲ, ನಾವು ನಮ್ಮ ಅಸ್ತಿತ್ವನೇ ಅಳದೋಗ್ಬಿಡುತ್ತಲ್ಲ. ಇಲ್ಲ ನಾವು ಇಂಗ್ಲಿಷ್ನವರಾಗಿ ಬದಲಾಗಬೇಕು. ಹೌದು. ಇಲ್ಲ ಅಂತಂದ್ರೆ ನಾವು ಸುಮ್ನೆ ಹಿಂಗೆ ಬರೀ ತುಳಿತಕ್ಕೊಳಗಾಗಿ ಜೊತೆಲಿ ಇರ್ಬೇಕಾಯ್ತೈತೆ. ಸೊ ನೋಡು, ಕನ್ನಡದಲ್ಲಿ ಸೈನ್ಸ್ ಬರ್ಬೇಕಾಗಿರೋದು ಎಷ್ಟು ಮುಖ್ಯ ಈ ಸಮಯಕ್ಕೆ ಅಂತ ಅಂದ್ರೆ, ಇದೆಲ್ಲ ಈ ಐನ್ಸ್ಟೀನ್ ಮತ್ತೆ ನ್ಯೂಟನ್ ಇವ್ರ ಬಗ್ಗೆ ಎಲ್ಲ ಓದ್ಬೇಕಾದ್ರೆ ನನ್ಗೆ ಮೊದಲು ಅನ್ಸೋದು ಇದೇನೆ. ಇವರು ಕಂಡಿಡಿದ್ರು ಎಲ್ಲಾನು ಸರಿ, ಆದ್ರೆ ಇವರೆಲ್ಲ ಎಲಿಟ್ ಗ್ರೂಪ್ಗಳು. ಅಕಸ್ಮಾತ್ ಇವರೇ ಬೇರೆ ಯಾವ್ದಾದ್ರು ಗ್ರೂಪಲ್ಲಿ ಒಂದು ವರ್ಕಿಂಗ್ ಕ್ಲಾಸಲ್ಲೋ ಸ್ಲೇವ್ಸ್ ಆಗೋನೋ ಇನ್ನೊಂದು ಔಟ್ಬಿಟ್ಟಿದ್ರೆ ಕತೆ ಏನಾಗಿರೋದು. ಅದರಲ್ಲಿ ಎಸ್ಪೆಷಲಿ ನಾನು ಕನ್ನಡದವ್ರ ಬಗ್ಗೆ ಯೋಚನೆ ಮಾಡಿದಾಗ ಕನ್ನಡಿಗರು ಎಷ್ಟು ಜನ ಹಂಗ್ ಹೊಟ್ಟೋದ್ರು ಅಂತ ಇವತ್ತು ಹೋಯ್ತಿರ್ತಾರಲ್ಲಪ್ಪ. ಎಲ್ಲಾ ಕಡೆನೂ ಹೋಗ್ತಿರ್ತಾರೆ. ಅದು ಆ ಕಾಲದಲ್ಲಿ ಹೋದ್ರೂ ಪರವಾಗಿಲ್ಲ, ಬಟ್ ಈ ಕಾಲದಲ್ಲೂ ಆತರ ತಲೆಗಳು ನಮ್ಮ ಹಳ್ಳಿಗಳಲ್ಲಿ ಎಷ್ಟಿರ್ತಾವೋ, ಬಟ್ ಅವ್ರಿಗೆ ಯಾರಿಗೂ ಒಂದು ವೇದಿಕೆ ಸಿಗ್ತಾ ಇರಲ್ವಲ್ಲ ಅಂತ ಇವತ್ತಿಗೂ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಕನ್ನಡದಲ್ಲಿ ನಾವೇನು ಕಟ್ಕೊಳಕೈತಿಲ್ವಲ್ಲ ಅಂತ. ಇನ್ನೊಂದು ನನ್ನ ತಲೆಗೆ ಏನ್ ಬಂತು ಅಂತಂದ್ರೆ, ಅದೇ ಇವಾಗ ಆ ತರ ಎಷ್ಟೋ ಜನ ಇರ್ತಾರೆ. ಇವಾಗ ಎಲಿಟ್ ಕ್ಲಾಸ್ಗಳಲ್ಲಿ ಇವಾಗ ನಿನ್ಗೆ ಇಂಟರ್ನೆಟ್ ಅಲ್ಲಿ ಒಂದು 200 ಜನ ಇದ್ರು ಅಂತ ತೋರಿಸಿರ್ಬೋದು ನಾವು, ಆ ಸೊಸೈಟಿಗೆ ಮೆಂಬರ್ ಆಗಿದ್ದವರು. ಬಟ್ ಎಲಿಟ್ ಕ್ಲಾಸ್ ಅಂತ ತುಂಬಾ ಜನನೇ ಇರ್ತಾರೆ. ಆತರ ಪುರ್ಸೊತ್ತಾಗಿದ್ದು ಅಥವಾ ನಾನು ಕೆಲಸ ಮಾಡಿ ಜೀವನ ಮಾಡ್ಬೇಕು ಅಂತ ಇಲ್ದೇವ್ರು ತುಂಬಾ ಜನನೇ ಇರ್ತಾರೆ. ಬಟ್ ಹಿಂಗೆ ಒಂದೇನೋ ಅದನ್ನ ಅಬ್ಸರ್ವ್ ಮಾಡಿ ಅದ್ರ ಮೇಲೆ ಇನ್ನೂ ಸ್ವಲ್ಪ ನಾನು ತಿಳ್ಕೊಳ್ಬೇಕಪ್ಪ, ರಿಸರ್ಚ್ ಮಾಡ್ಬೇಕಪ್ಪ, ಅದನ್ನ ಇನ್ನೂ ಏನೋ ಇಂಟ್ರೆಸ್ಟಿಂಗ್ ಆಗೈತೆ ಅಂತ ತಲೆ ಹೊಳಿಬೇಕಲ್ಲ, ಅನ್ಸ್ಬೇಕಲ್ಲ. ನನಗೆ ನ್ಯೂಟನ್ ಅದಕ್ಕೆ ಗ್ರೇಟ್ ಅಂತ ಅನ್ಸ್ತಾರೆ. ಹೌದೌದು, ನಾನು ನ್ಯೂಟನ್ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ. ಅಲ್ಲಲ್ಲ, ಗ್ರೇಟ್ ಅಲ್ಲ ಅಂತಲ್ಲ. ಯಾಕಂದ್ರೆ ನ್ಯೂಟನ್ ಅಫ್ಕೋರ್ಸ್ ಅವತ್ತಿನ ಕಾಲದಲ್ಲಿ ಎಲಿಟ್ ಗ್ರೂಪ್ಗಳು ಬೇರೆ ಮಜಾ ಮಾಡ್ಕೊಂಡು ಇದ್ ಮಾಡ್ಕೊಂಡಿದ್ದವರು ಬೇಕಾಷ್ಟು ಜನ ಇದ್ರು. ಬಟ್ ಅದನ್ನ ಬಿಟ್ಟು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡಿರುವಂತ ಈ ವ್ಯಕ್ತಿ ಆಬ್ವಿಯಸ್ಲಿ 26ನೇ ವಯಸ್ಸಷ್ಟರಲ್ಲಿ ಇಷ್ಟೆಲ್ಲ ಕಂಡಿಡ್ಬಿಟ್ಟವ್ರೆ ಅಂತಂದ್ರೆ ನ್ಯೂಟನ್ ಗ್ರೇಟ್ನೆಸ್ ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅದೇ, ಅಥವಾ ಇದನ್ನೇ ಎಲ್ಲಾ ವ್ಯಕ್ತಿಗಳಿಗೂ ಇದೇ ಯೋಚನೆಗಳು ಬಂದ್ಬಿಟ್ಟಿತ್ತು ಅಂತ ಹೇಳಕ್ಕೂ ಆಗಲ್ಲ. ವರ್ಕಿಂಗ್ ಕ್ಲಾಸ್ಗಳಿಗೆ ಅಷ್ಟು ಕೆಲಸ ಕೈಯಲ್ಲಿದ್ದು ಅವರೆಲ್ಲ ಇಷ್ಟು ಕುತ್ಕೊಂಡು ಫ್ರೀಯಾಗಿ ಯೋಚನೆ ಮಾಡಕ್ ಆಗದೇನೆ ಇರ್ಬೋದು. ಬಟ್ ಆ ತಲೆನ ನಾವು ಮೆಚ್ಚಲೇಬೇಕು, ನ್ಯೂಟನ್ ತಲೆನ. ಬಟ್ ಜಸ್ಟ್ ಡೈವರ್ಟ್ ಆಗೋದು ಯಾಕಪ್ಪ ಅಂತಂದ್ರೆ ನಮ್ಗೊಂದು ಒಳನೋಟ ಬೇಕಲ್ಲ. ಹೌದು, ಏನಕ್ಕೆ, ಯಾಕೆ ಯಾಕಂದ್ರೆ ನಾವು ಮಾತಾಡ್ಬೇಕಾದ್ರೆಲ್ಲ ಈ ವೆಸ್ಟರ್ನ್ ಸೊಸೈಟಿ ಬಗ್ಗೆನೇ ಮಾತಾಡ್ಬಿಟ್ಟು ನಿಲ್ಲಿಸ್ಬಿಟ್ರೆ, ಅವ್ರು ಹಿಂಗಿದ್ರು ಇಷ್ಟು ಗ್ರೇಟ್ ಆದ್ರು ಅಂತ ಬರೀ ಅವ್ರ ಒಗಳು ನಿಲ್ಲಿಸ್ಬಿಟ್ರೆ
ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆ ನಾವು ನಾವ್ ಯಾಕೆ ಹಾಕ್ಕೊಂಡಿಲ್ಲ ಗ್ರೇಟ್ ಅದೇ ಈಗ್ಲಾರು ಯೋಚನೆ ಮಾಡ್ಬೇಕು, ನಾವ್ ಯಾಕೆ ಆ ಟೈಮಲ್ಲಿ ಗ್ರೇಟ್ನೆಸ್ ಬರ್ಲಿಲ್ಲ ಅಥವಾ ಈಗ ಯಾಕೆ ಬರ್ತಿಲ್ಲ. ಅವಾಗ ಬಿಟ್ರು ಅಟ್ಲೀಸ್ಟ್ ಇವಾಗ ಈ ಶತಮಾನದಲ್ಲಿ ಎಲ್ರಿಗೂ ಎಲ್ಲಾನು ಸಿಗ್ಬೇಕಾಗಿರೋ ಸಮಯದಲ್ಲಿ ಈಗಲೂ ನಾವ್ ಯಾಕದ್ರ ಬಗ್ಗೆ. ಹೌದು, ಯಾಕಂದ್ರೆ ನೀನ್ ಹೇಳ್ದಂಗೆ ಏನೋ ಲಗಾಮ್ ಕಟ್ಟಿರೋ ಕುದುರೆಗಳಂಗ ಆಗ್ಬಿಟ್ಟಿದೀವಿ. ಈಗ್ಲೂ ಥಿಂಕ್ ಮಾಡ್ತಾ ಇಲ್ಲ. ಈಗ್ಲೂ ಒಂಚೂರಾದ್ರೂ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಅಥವಾ ಜನಕ್ಕೆ ಏನೋ ಸಿಗ್ದಿರೋ ಜನಕ್ಕೆ ಸಿಗಂಗ್ ಮಾಡೋಣ ಅನ್ನೋದು ಆ ಲೆವೆಲ್ಗೆ ಹೋಗ್ತಾ ಇಲ್ಲ. ಹೋಗಿದ್ರೆ ಇನ್ನೂ ಒಂದಷ್ಟು ಕ್ರಿಯೇಟ್ ಮಾಡಿದ್ರು ಅವೆಲ್ಲ ಇವತ್ತು ಇಂಗ್ಲಿಷ್ ಅಲ್ಲಿ ಆಯ್ತವೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಇಂಗ್ಲಿಷ್ ಅಲ್ಲಿ ನಡೀತವೆ. ಹೌದು, ಆ ವಿವರಣೆಗಳೆಲ್ಲ ಇಂಗ್ಲಿಷ್ ಅಲ್ಲಿ ಓದಿರ್ತವೆ. ಕನ್ನಡ ಕಷ್ಟನ ಸುಖನ ಮಾಡೋಣ ಅಂತ ಯಾರು ಯೋಚನೆ ಮಾಡಲ್ಲ. ಕನ್ನಡದಲ್ಲಿ ಕಷ್ಟನ ಸುಖನೋ ಮಾಡೋಣ ಅಂತ ಯಾರು ಯೋಚನೆ ಮಾಡಲ್ಲ. ಪದ ಸಿಗ್ತಾವೋ ಸಿಗಲ್ವೋ ಅರ್ಧಂಬರ್ಧ ಮಾತಾಡಿದ್ರು ಪರವಾಗಿಲ್ಲ. ಹೌದು. ಅದೇ ಸಿಗ್ತಾವ. ಇನ್ನೊಂದೇನಪ್ಪ ಅಂದ್ರೆ ಇವಾಗ ನೋಡು, ನಾನು ನೀನಾಗಿ ಎಲ್ಲ ಯಾರೇ ಆಗಿದ್ರು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದೀವಿ. ಅಷ್ಟು ಇಂಗ್ಲಿಷ್ ಮೀಡಿಯಂ ಎಷ್ಟು ಈಸಿಯಾಗಿ ಸಿಗ್ತಿದೆ, ಕನ್ನಡ ಮೀಡಿಯಂ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಇಂಗ್ಲಿಷ್ ಮೀಡಿಯಂ ಅಂತ ಲೆಕ್ಕಕ್ಕೆ ಬರಲ್ಲ ಬಿಡೋದು. ಯಾಕೆ ಲೆಕ್ಕ ಬರುತ್ತೆ? ನಾನು ಹೇಳ್ತೀನಲ್ಲ, ನಮ್ ತರ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಎಲ್ಲಾ ಮಕ್ಳು ಇಂಗ್ಲಿಷ್ ಮೀಡಿಯಂ ಓದಿಸ್ಬೋದು. ಯಾಕೆಂದ್ರೆ ನಮ್ಮ ಮೇಷ್ಟ್ರುಗಳು ಏನ್ ಮಾಡೋರು, ಎತ್ಕೊಂಡು ಪುಸ್ತಕದಲ್ಲಿ ಇಂಗ್ಲಿಷ್ ಇದ್ರೆ ಅದನ್ನೆಲ್ಲ ಒಂದ್ಸತಿ ಅವ್ರು ಓದೋರು, ಅವಾಗ ನಾವು ಸುಮ್ ಕುಂತಿರೋವು. ಅದಾದ್ಮೇಲೆ ನಮ್ ಕನ್ನಡದಲ್ಲಿ ಹೇಳೋರು, ಹಿಂಗ್ ಕಣಪ್ಪ ಮಾತಾಡ್ಬೇಕಾದ್ರೆ ಯಾರಿಗೂ ಇವತ್ತಿನ ತರ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಅನ್ನೋ ರೂಲ್ಸ್ ಇರ್ಲಿಲ್ಲ. ಆಮೇಲೆ ನೀನ್ ಇಂಗ್ಲಿಷ್ ಪ್ರಶ್ನೆ ಕೇಳಬೇಕು ಅನ್ನೋ ರೂಲ್ಸ್ ಇರ್ಲಿಲ್ಲ. ಮೀಡಿಯಂ ಆಫ್ ಎಜುಕೇಶನ್ ಅಂದ್ರೆ ಏನಿಲ್ಲ ಕಣ. ನಾವು ಒಂದು ಮಗು ಅದು ಮಾತಾಡ್ಬೇಕು ಅಂತಂದ್ರೆ ಟೀಚರ್ ಹತ್ರ ಆಗಿರ್ಲಿ, ಮಕ್ಳ ಜೊತೆ ಆಗಿರ್ಲಿ, ಯಾವುದೇ ಒಂದು ಗೋಡೆ ಇಲ್ಲದೆ ಮಾತಾಡ್ಬೇಕು. ಅದು ಅಷ್ಟಿದ್ರೆ ಬೇರೆದೆಲ್ಲ ಬಿಟ್ಬಿಡ್ಬೋದು. ಹೌದು. ನೀನ್ ಕನ್ನಡ ಮೀಡಿಯಂ ಅಲ್ಲಿ ಓದಿಸ್ತೀನಿ ಅಂತ ಮಕ್ಳನ್ನ ಕನ್ನಡ ಮೀಡಿಯಂಗೆ ಹಾಕಿದಾಗ ಅದರಲ್ಲಿರೋ ಚಾಲೆಂಜಸ್ಗಳು ಅದೊಂಥರ ಮಿನಿ ಇಂಗ್ಲಿಷ್ ಮೀಡಿಯಂ ತರನೇ. ಅದು ಆಕ್ಚುಲಿ ಸಂಸ್ಕೃತ ಮೀಡಿಯಂ ತರ. ಸೈನ್ಸ್ ಓದಿಸ್ತೀನಿ ಅಂದ್ರೆ ಬರೀ ಸಂಸ್ಕೃತ ಪದಗಳೇ ತುಂಬಿಸಿ ಅವ್ರು ಕನ್ನಡದಲ್ಲಿ ಅರ್ಥ ಮಾಡ್ಕೊಂತಾರೆ, ಬರಿಬೇಕಾದ್ರೆ ಸಂಸ್ಕೃತದಲ್ಲಿ ಬರೀತಾರೆ ಅನ್ನಂಗೆ ಆಗ್ಬಿಟ್ಟಿರ್ತೈತೆ. ಸೊ ಬಟ್ ಇವತ್ತಿನ ಇಂಗ್ಲಿಷ್ ಮೀಡಿಯಂ ತುಂಬಾ ಅದ್ಗಿಡೋಗೈತೆ ಬಿಡು. ಇವತ್ತು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಇವತ್ತು ಸ್ವಲ್ಪ, ಅವತ್ತು ಕೂಡ ಇವಾಗ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾರ್ಮೆಲ್ ಅವು ಇವೆಲ್ಲ ಕಾಲೇಜ್ ಇದ್ವಲ್ಲ, ಸ್ಕೂಲ್ಗಳು, ಅಲ್ಲೆಲ್ಲ ಸ್ವಲ್ಪ ಇವತ್ತಿನ ಇಂಗ್ಲಿಷ್ ಮೀಡಿಯಂ ತರನೇ ಇರ್ತಿತ್ತೇನೋ. ಬಟ್ ಅಟ್ಲೀಸ್ಟ್ ಈ ನಮ್ಮೂರುಗಳ ಕಡೆ ಇಂಗ್ಲಿಷ್ ಮೀಡಿಯಂ ಒಂಥರ ಕನ್ನಡ ಮೀಡಿಯಂ ತರ. ಅದಕ್ಕೆ ತಕ್ಕ ಮಟ್ಟಿಗೆ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿದೀವಿ. ಬಟ್ ಮನೆ ಭಾಷೆ ಯಾವ್ದಿರ್ತದೆ ಅದನ್ನ ಮಾತಾಡಿಸ್ದೇನೆ ಸುಮ್ಮನೆ ಒಂದು ಪ್ಯೂರ್ ಇಂಗ್ಲಿಷ್ ಮೀಡಿಯಂ ಕಲಿಸ್ತೀವಿ ಅಂತ ಹೋದ್ರೆ ಕಷ್ಟ. ನಾವು ನ್ಯೂಟನ್ ಬಗ್ಗೆ ಮಾತಾಡಕ್ ಹೋಗಿ ಇವೆಲ್ಲ ವಿಷಯಗಳು ಕವರ್ ಮಾಡ್ದೋ. ಬಟ್ ಇದು ಒಂಥರ ಒಳ್ಳೇದೇನೆ, ಯಾಕಂದ್ರೆ ಒಂದು ನಮ್ಮ ಅವಲೋಕನ ನಾವು ಮಾಡ್ಕೊಂಡಂಗಾಯ್ತು. ನ್ಯೂಟನ್ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡಬೇಕು ಅಂತಂದ್ರೆ ಏನೇನು ಕಂಡಿಡಿದ್ರು ಅಂತ ಹೇಳ್ಬೋದು, ಯಾಕೆ ಗ್ರೇಟ್ ಅಂತ ಹೇಳ್ಬೋದು. ನನ್ನ ವಿಡಿಯೋ ಮೊದಲಲ್ಲಿ ಹೇಳ್ದಂಗೆ ಅದನ್ನ ಬಿಟ್ಟು ಇನ್ನೂ ಒಳಗಡೆ ಹೋಗ್ಬೇಕು ಅಂತಂದ್ರೆ ನ್ಯೂಟನ್ ಪ್ರಪೋಸ್ ಮಾಡೋ ನನ್ನ ಥಿಯರಿ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಷ್ಟು ಎಕ್ಸ್ಪ್ಲೇನ್ ಮಾಡ್ರೆ ನಮ್ಮ ವೀಕ್ಷಕರಿಗೆ ಬೋರ್ ಆಗುತ್ತದೆ. ಅವರು ಎಕ್ಸ್ಪ್ಲೇನ್ ಮಾಡಿರೋ ಒಂದೊಂದನ್ನು ಸಪ್ರೇಟ್ ಆಗಿ ಒಂದೊಂದು ವಿಡಿಯೋ ಮಾಡ್ಕೊಂಡು ಹೇಳೋಣ. ಸೊ ವೀಕ್ಷಕರೇ, ಇವತ್ತು ನಾವು ನ್ಯೂಟನ್ ಬಗ್ಗೆ ಒಂದು ಚಿಕ್ಕದಾದ ಪೀಠಿಕೆಯನ್ನಿಟ್ಟು ಅದ್ರ ಜೊತೆಗೆ ನಮ್ಮಲ್ಲಿ ಯಾಕೆ ನ್ಯೂಟನ್ ಹುಟ್ಟಲಿಲ್ಲ ಅನ್ನೋದನ್ನ ಮುಖ್ಯವಾಗಿ ಯೋಚನೆ ಮಾಡೋದು. ಈ ಒಂದು ಚರ್ಚೆ, ಈ ಒಂದು ಮಾತು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಿಮ್ಗೆ ಗೊತ್ತಿರೋರ ಹತ್ರ ಎಲ್ಲ ಹಂಚ್ಕೊಳ್ಳಿ. ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಇನ್ನಷ್ಟು ಇದೇ ಥರದ ವಿಡಿಯೋಗಳಿಗೆ, ಪಾಡ್ಕಾಸ್ಟ್ಗಳಿಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.